ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरुं वैष्णवां च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपदांश्च गणललिता श्रीविशाखान्वितां च। हे कृष्ण करुणा सिन्धु दीनबन्धो जगत्पते गोपीश गोपिका कान्ता राधा कान्ता नमोस्तुते। तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ओं विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवे गौरवाणी प्रचारिणे निर्विशेषा शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्णा कृष्ण कृष्णा हरे 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 राम 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 हरे हरे। कृष्ण So thank you for coming online. कृष्ण Your brothers and sisters. Who's Rajeshwari? one of our member in the Singapore. Oh, Yeah, she came to the temple last 2 weeks ago. oh, you came to the temple, huh? Yeah. Singapore. She's in Singapore, but she's from Bellary. So, what is the question? So there are a few questions in the today's session. So regarding something blood donation and say what the shastras are the saying about the blood donation and how the devotees has to act when they are in disturbance. So how to overcome it. ಸೊ ಹರೇ ಕೃಷ್ಣ. ಸೊ ಇಂದಿನ ಒಂದು ಸಮಾವೇಶದಲ್ಲಿ ಈ ಪ್ರಶ್ನೆಗಳಿಗೆ ಸೊ ಉತ್ತರಿಸಲಾಗುತ್ತಿದೆ. ಸೊ ಇಲ್ಲಿ ಒಂದು 4 ಪ್ರಶ್ನೆ ಇದೆ. ಸೊ ಮೊದಲನೇದಾಗಿ, ಸೊ ರಕ್ತದಾನ ಸೊ ಒಂದು ಪಾಪನ ಪುಣ್ಯನ, ಸೊ ಶಾಸ್ತ್ರದಲ್ಲಿ ಇಲ್ಲದರ ಬಗ್ಗೆ ಏನ್ ಹೇಳಿದೆ, ಮತ್ತೆ ಬಂದ್ಬಿಟ್ಟು ಸೊ ಭಕ್ತರು ಒಂದು ಕಷ್ಟ ಸಂಕಷ್ಟದಲ್ಲಿದ್ದಾಗ ಯಾವ ತರ ಒಂದು ವರ್ತಿಸ್ಬೇಕು ಅಂತ, ಮತ್ತೆ ಅದರಿಂದ ಹೇಗೆ ನಾವು ಹೊರಗಡೆ ಬರಬೇಕು ಅಂತ ಸೊ ಇಂದಿನ ಸಮಾವೇಶದಲ್ಲಿ ಪ್ರಭುಗಳು ಸೊ ಉತ್ತರಗಳನ್ನ ಹೇಳ್ತಾರೆ. ಸೊ ದಯವಿಟ್ಟು ನಿಮ್ಗೆ ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ಸ್ಗೆಲ್ಲ ಫಾರ್ವರ್ಡ್ ಮಾಡಿ. ಸೊ ಎಲ್ಲರಿಗೂ ಸೊ ಒಂದು ಯೂಸ್ ಆಗ್ಲಿ ಅಂತ ಎಲ್ಲರಿಗೂ ಆಶಿಸ್ತೇವೆ. ಸೊ ಹರೇ ಕೃಷ್ಣ. So, they have a question on blood donation, no? Yes. So, the blood donation, but you must know that blood is not the clean part of the body, dirty part of the body. ಸೊ ಇವತ್ತಿನ ಒಂದು ಮೊದಲನೇ ಪ್ರಶ್ನೆಗೆ, ಸೊ ರಕ್ತ ಅನ್ನೋದು ನಮ್ಮ ಒಂದು ಕಲುಷಿತವಾದಂತ ಒಂದು ಭಾಗ, ಅಂದ್ರೆ ನಮ್ಮ ದೇಹದ ಕಲುಷಿತವಾದ ಒಂದು ಭಾಗದಿಂದ ಅಂದ್ರೆ ಉತ್ಪತ್ತಿ ಆಗ್ತಾ ಇರ್ತದೆ. ಓಕೆ. So you can go to 217.
Yes, Prabhu. Can you read this? ಭಗವದ್ಗೀತೆ 2ನೇ ಅಧ್ಯಾಯ 17ನೇ ಶ್ಲೋಕ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. Yes. ಈ ಶ್ಲೋಕವು ದೇಹವನ್ನೆಲ್ಲ ಆವರಿಸಿರುವ ಆತ್ಮದ ನಿಜವಾದ ಸ್ವರೂಪವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತದೆ. ದೇಹವನ್ನೆಲ್ಲ ವ್ಯಾಪಿಸಿರುವುದು ಯಾವುದು ಎಂದು ಎಲ್ಲರಿಗೂ ಗೊತ್ತು. ಇದು ಪ್ರಜ್ಞೆ, ಭಾಗಾಂಶ ಅಥವಾ ಪೂರ್ಣವಾಗಿ ದೇಹವು ಅನುಭವಿಸುವ ನೋವು ಮತ್ತು ಸುಖಗಳ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರುತ್ತದೆ. ಪ್ರಜ್ಞೆಯು ಆವರಿಸಿರುವುದು ಆಯಾ ಮನುಷ್ಯನ ದೇಹದಲ್ಲಿ ಮಾತ್ರ. ಒಂದು ದೇಹದ ನೋವುಗಳು ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ. ಆದುದರಿಂದ ಪ್ರತಿ ದೇಹದಲ್ಲಿಯೂ ಒಂದು ಪ್ರತ್ಯೇಕ ಆತ್ಮವಿರುತ್ತದೆ. ಆತ್ಮದ ಅಸ್ತಿತ್ವದ ಲಕ್ಷಣವು ವೈಯಕ್ತಿಕ ಪ್ರಜ್ಞೆಯಾಗಿ ಕಾಣಿಸಿಕೊಳ್ಳುತ್ತದೆ. ಆತ್ಮವು ಒಂದು ಕೂದಲಿನ ಮೊನೆಯ ಮೇಲ್ಭಾಗದ 10,000 ಭಾಗದಲ್ಲಿ 1 ಭಾಗದಷ್ಟು ಇರುತ್ತದೆ ಎಂದು ಹೇಳಲಾಗಿದೆ. ಶೇಷಾಶ್ವರ ಉಪನಿಷತ್ 5.9 ಇದನ್ನು ದೃಢಪಡಿಸುತ್ತದೆ. ಒಂದು ಕೂದಲಿನ ಮೊನೆಯನ್ನು 100 ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು ಮತ್ತೆ 100 ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗವು ಆತ್ಮದ ಗಾತ್ರವನ್ನು ತೋರಿಸುತ್ತದೆ. ಇದೇ ವಿಷಯವನ್ನು ಹೀಗೆ ಹೇಳಿದೆ: ಆತ್ಮದ ಅಣುಗಳಿಗೆ ಲೆಕ್ಕವೇ ಇಲ್ಲ. ಇವುಗಳ ಗಾತ್ರ ಒಂದು ಕೂದಲಿನ ಮೊನೆಯ 10,000 ಭಾಗಗಳಲ್ಲಿ 1 ಭಾಗ. ಆದುದರಿಂದ ಆತ್ಮದ ಪ್ರತಿ ಬಿಡಿ ಅಣುವು ಒಂದು ಆಧ್ಯಾತ್ಮಿಕ ಅಣು. ಇದು ಭೌತ ದ್ರವ್ಯದ ಅಣುಗಳಿಗಿಂತ ಸಣ್ಣದು. ಇಂತಹ ಅಣುಗಳನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ. ಈ ಬಹು ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಯೇ ಐಹಿಕ ದೇಹದ ಮೂಲ ತತ್ವ. ಒಂದು ಔಷಧದ ಚೈತನ್ಯಶಾಲಿ ತತ್ವವು ದೇಹದಲ್ಲೆಲ್ಲ ಹಬ್ಬುವಂತೆ ಈ ಆಧ್ಯಾತ್ಮಿಕ ಕಿಡಿಯು ಪ್ರಭಾವವು ದೇಹವನ್ನೆಲ್ಲ ಆವರಿಸುತ್ತದೆ. ಆತ್ಮದ ಈ ಪ್ರವಾಹವು ದೇಹದಲ್ಲೆಲ್ಲ ಪ್ರಜ್ಞೆಯಿಂದ ಅನುಭವವಾಗುತ್ತದೆ. ಆತ್ಮದ ಇರುವಿಗೆ ಇದೇ ಪ್ರಮಾಣ. ಪ್ರಜ್ಞೆ ಇಲ್ಲದ ಭೌತಿಕ ದೇಹವು ಬರಿಯ ಶವ ಮಾತ್ರ. ಮತ್ತು ಯಾವ ಬಗೆಯ ಭೌತಿಕ ಉಪಚಾರದಿಂದಲೂ ದೇಹದಲ್ಲಿ ಈ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸುವುದು ಸಾಧ್ಯವಿಲ್ಲ ಎಂಬುದನ್ನು ಸಾಮಾನ್ಯ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಆದುದರಿಂದ ಪ್ರಜ್ಞೆಗೆ ಎಷ್ಟೇ ಪ್ರಮಾಣದ ಯಾವುದೇ ಐಹಿಕ ಸಂಯೋಜನೆಯೂ ಕಾರಣವಲ್ಲ, ಆತ್ಮವೇ ಕಾರಣ. ಮಂಡೂಕ ಉಪನಿಷತ್ತಲ್ಲಿ 3.1.9 ಅಣು ಸ್ವರೂಪದ ಆತ್ಮದ ಗಾತ್ರವನ್ನು ಹೀಗೆ ಇನ್ನಷ್ಟು ವಿವರಿಸಿದೆ: ಆತ್ಮವು ಅಣು ಸ್ವರೂಪವಾದದ್ದು. ಪರಿಪೂರ್ಣವಾದ ಬುದ್ಧಿಯು ಇದನ್ನು ಕಾಣಬಲ್ಲದು. ಈ ಅಣುಸ್ವರೂಪಿ ಆತ್ಮವು 5 ಬಗೆಯ ವಾಯುಗಳಲ್ಲಿ ಪ್ರಾಣ, ಅಪಾನ, ವ್ಯಾನ, ಸಮಾನ ಮತ್ತು ಉದಾನ ತೇಲಾಡುತ್ತಿರುತ್ತದೆ. ಹೃದಯದಲ್ಲಿ ಮನೆ ಮಾಡಿರುತ್ತದೆ ಮತ್ತು ದೇಹಾಂಶ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ. ಆತ್ಮವು 5 ಬಗೆಯ ಭೌತಿಕ ವಾಯುವಿನ ಕಲ್ಮಶದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ. ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರೆದಿರುವ 5 ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು. ಇದು ಯಾವುದೇ ಐಹಿಕ ಲಾಭಕ್ಕಾಗಿ ಅಲ್ಲ, ಆದರೆ ಸೂಕ್ಷ್ಮವಾದ ಆತ್ಮವನ್ನು ಭೌತಿಕ ವಾತಾವರಣದ ಗುಂಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ. ಆದ್ದರಿಂದ ಅಣು ಸ್ವರೂಪದ ಆತ್ಮದ ರಚನೆಯನ್ನು ಎಲ್ಲಾ ವೈದಿಕ ಸಾಹಿತ್ಯವೂ ಒಪ್ಪಿಕೊಳ್ಳುತ್ತದೆ. ಸ್ವಸ್ವಬುದ್ಧಿಯ ಯಾವುದೇ ಮನುಷ್ಯನ ಕಾರ್ಯನಿರ್ವಹಣೆಯ ಅನುಭವದಲ್ಲಿಯೂ ಇದು ಗೊತ್ತಾಗುತ್ತದೆ. ಮತಿಗೆಟ್ಟವನು ಮಾತ್ರ ಈ ಅಣುಸ್ವರೂಪಿ ಆತ್ಮವನ್ನು ಸರ್ವವ್ಯಾಪಿಯಾದ ವಿಷ್ಣು ತತ್ವ ಎಂದು ಯೋಚಿಸಬಹುದು. ಅಣುಸ್ವರೂಪದ ಆತ್ಮದ ಪ್ರಭಾವವು ಯಾವುದೊಂದು ದೇಹವನ್ನೆಲ್ಲ ವ್ಯಾಪಿಸಬಲ್ಲದು. ಮಂಡೂಕೋಪನಿಷತ್ತಿನ ಪ್ರಕಾರ ಅಣುಸ್ವರೂಪಿ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ. ಅಣುಸ್ವರೂಪಿ ಆತ್ಮದ ಗಾತ್ರವು ಐಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರಿರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ. ಪ್ರತ್ಯೇಕವಾದ ಅಣುಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿದೆ. ದೇಹದ ಚಲನೆಯ ಎಲ್ಲಾ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ. ಆತ್ಮಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ. ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ. ವೈದ್ಯ ವಿಜ್ಞಾನವು ಕೆಂಪು ರಕ್ತ ಕಣಗಳ ಮಹತ್ವವನ್ನು ಒಪ್ಪುತ್ತದೆ.
ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲಾರದು. ಹೀಗಿದ್ದರೂ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲಾ ಚೈತನ್ಯಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ. ಇಂತಹ ಆತ್ಮದ ಅಣು ಅಂಶಗಳನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ. ಸೂರ್ಯಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿವೆ. ಇದೇ ರೀತಿಯಲ್ಲಿ ಪರಮಪ್ರಭುವಿನ ಭಿನ್ನಾಂಶಗಳ ಪರಮಪ್ರಭುವಿನ ಕಿರಣಗಳು ಅಣು ಸ್ವರೂಪದ ಕಿಡಿಗಳು. ಇವಕ್ಕೆ ಪ್ರಭಾ ಎಂದು ಹೆಸರು. ಆದ್ದರಿಂದ ನಾವು ವೈದಿಕ ಜ್ಞಾನವನ್ನು ಅನುಸರಿಸಲು ಆಧುನಿಕ ವಿಜ್ಞಾನವನ್ನು ಅನುಸರಿಸಲಿ ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ದೇಹೋತ್ತಮ ಪುರುಷನೇ ಆತ್ಮ ವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಹರೇ ಕೃಷ್ಣ. Can you go to 2.5? Yes, Prabhu. ಭಗವದ್ಗೀತೆ 2ನೇ ಅಧ್ಯಾಯ 5ನೇ ಶ್ಲೋಕ. ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ. ಐಹಿಕ ಜೀವನದಲ್ಲಿ ಆಶ್ಚರ್ಯವನ್ನು ಬಯಸುವೆನಾದರೂ ಅವರ ಗುರುಗಳು ಐಶ್ವರ್ಯವನ್ನು ಬಯಸುವೆನಾದರೂ ಅವರ ಗುರುಗಳು ಅವರನ್ನೇ ಕೊಂದರೆ ನಾವು ಅನುಭವಿಸುವ ಎಲ್ಲಾ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ. So from here you can see that anything tainted with blood means it's not pure, becomes impure. ಇಲ್ಲಿ ನಾವು ಈ ಒಂದು ಭಗವದ್ಗೀತೆ ಶ್ಲೋಕಗಳಿಂದ ಅರ್ಥ ಆಗುವುದೇನೆಂದ್ರೆ, ಸೊ ಯಾವುದೇ ಒಂದು ರಕ್ತ ಅಂಟಿಕೊಂಡಿರುವಂತ ಒಂದು ವಸ್ತು ಅದು ನಮ್ಮ ಅಂದ್ರೆ ಅದು ಪ್ಯೂರ್ ಇಲ್ಲ ಅಂತ ನಾವು ಹೇಳ್ಬೋದು ಇಲ್ಲಿ. So blood is not the clean thing, ಸೊ ರಕ್ತ ಅನ್ನೋದು ಶುದ್ಧವಾದಂತ ಒಂದು ವಸ್ತು ಅಂದ್ರೆ ಒಂದು ಶುದ್ಧವಾದಂತ ಒಂದು ಇದಲ್ಲ ಅಂತ. So to give something or receive something which is dirty part of the body, it is not very, it is not sanctioned in our so-called, in the mode of cleanliness, ಸೊ ನಾವೊಂದು ಈ ಶಾಸ್ತ್ರದ ಪ್ರಕಾರ ಅಂದ್ರೆ ನಾವು ಇಲ್ಲಿ ನೋಡಿರುವಂತ ಇಲ್ಲಿ ಭಗವದ್ಗೀತೆಯ ಪ್ರಕಾರ ಸೊ ಒಂದು ರಕ್ತವನ್ನು ಕೊಡುವುದು ಇಲ್ಲಂದ್ರೆ ತೆಗೆದುಕೊಳ್ಳುವುದು ಅಷ್ಟಾಗಿ ನಾವು ಅಂದ್ರೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿಲ್ಲ. So to go and take something which is dirty or give something which is dirty, I don't think it is recommended. ಸೊ ಈ ಒಂದು ಕಲುಷಿತಗೊಂಡಿರುವಂತ ರಕ್ತ ಇಲ್ಲಂದ್ರೆ ಕೊಡುವುದು ಇಲ್ಲಂದ್ರೆ ತೆಗೆದುಕೊಳ್ಳುವುದು ಅಷ್ಟಾಗಿ ಉಲ್ಲೇಖಿಸಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. And blood is the one that carries all the disease, ಸೊ ಈ ಒಂದು ರಕ್ತವೇ ನಮ್ಮ ಒಂದು ದೇಹದಲ್ಲಿ ಎಲ್ಲಾ ರೋಗಗಳನ್ನ ಅಂದ್ರೆ ಕೊಂಡೊಯ್ಯುವಂತ ಒಂದು ಮಾರ್ಗ ಈ ಒಂದು ರಕ್ತದಿಂದ. Is it not? Yes. So to give away or take some dirty thing from another person or give away to another person, I don't think it is very highly recommended in even our Ayurvedic science, ನಮ್ಮ ಆಯುರ್ವೇದ ಒಂದು ಇದ್ರಲ್ಲೂ ಸೊ ಈ ಒಂದು ಕೊಡುವುದು ರಕ್ತ ಕೊಡುವುದು ಇಲ್ಲ ತೆಗೆದುಕೊಳ್ಳುವುದು ಒಂದು ಅಷ್ಟಾಗಿ ನಾವು ಉಲ್ಲೇಖಿಸಿಲ್ಲ ಅಂತ ಹೇಳಲಾಗಿದೆ. So better not to do this, I think. How about in any emergency cases, like somebody is like, some case where somebody is in accident, somebody needs some blood. So how about in that cases? Emergency, what to do, no? That's all the medical, modern science is like that, correct? Yeah. Modern science is, hospital means taking out blood, giving blood like this, Well, the thing is only in blood, no? Yeah. Correct? Yes. So you like or don't like, they will do the thing for you, correct? Yeah. So going out to give blood, I don't think it's really recommended. Yes. ಸೊ ಇಲ್ಲಿ ಒಂದು ಉತ್ತರಕ್ಕೆ, ಸೊ ಇನ್ ಕೇಸ್ ನಾವೆಲ್ಲ ಎಮರ್ಜೆನ್ಸಿಯಲ್ಲಿ ನಾವೆಲ್ಲ ಇದ್ದಾಗ, ಸೊ ಅಂದ್ರೆ ಇನ್ ಕೇಸ್ ಏನಿದ್ದಾಗ ಅಂದ್ರೆ ಅವಶ್ಯಕತೆ ಇದ್ರೆ ಮತ್ತೆ ಚಾಯ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೆ ನಾವಾಗಿ ಹೋಗಿ ಕೊಡುವುದು ಅಷ್ಟಾಗಿ ರೆಕಮೆಂಡ್ ಮಾಡಿಲ್ಲ ಇಲ್ಲಿ. ಸೊ ನಾವು ವೈದ್ಯಕೀಯ ಜಗತ್ತಿನಲ್ಲಿ ಸೊ ಈ ಒಂದು ವೈದ್ಯರ ಒಂದು ಕೆಲಸ ಏನಂದ್ರೆ ಬರೀ ಇದೆ, ರಕ್ತದಲ್ಲಿ ಅವರು ಆಟವಾಡುದು. ಸೊ ಅವ್ರ ಒಂದು ವೃತ್ತಿಯಾಗಿದೆ. ಆದ್ರೆ ಅವರು
ಅವ್ರಿಗೆ ಏನಂದ್ರೆ ಏನು ಶಾಸ್ತ್ರಗಳ ನಿಯಮಗಳಿಂದ ಅವ್ರಿಗೇನು ಉಲ್ಲೇಖನ ಅಂದ ಪ್ರಕಾರ ಅವ್ರು ಯಾವತ್ತೂ ನಡ್ಕೊಳ್ಳಲ್ಲ. ಅದೇ ನಾವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟು. So, anyone who drinks blood or, like sucking blood and all that, they're not they're demonic thing, Can you go to verse? I think it is. Seventh canto, second chapter. Seventh canto, second chapter. Text 7 and 8. Come back, ready? So far, huh? ಹರೇ ಕೃಷ್ಣ, ಯಾರು ಓದ್ತೀರಾ? Read this verse. ಹರೇ ಕೃಷ್ಣ, ಯಾರಾದ್ರೂ ಓದಕ್ಕೆ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ, ಬಹಳ ಒಳ್ಳೇದು. ಭಗವಂತನು ದೇವದಾನವರ ಬಗ್ಗೆ ತನಗೆ ಸಹಜವಾಗಿಯೇ ಇರುವ ಸಮಾತ ಭಾವವನ್ನು ತೊರೆದಿದ್ದಾನೆ. ಅವನು ಪರಮ ಪುರುಷನೇ ಆದರೂ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಚಡಪಡಿಸುವ ಮಗು ಯಾರಾದರೊಬ್ಬರ ಮೇಲೆ ಒರಗಿಕೊಳ್ಳುವಂತೆ ತನ್ನ ಭಕ್ತರನ್ನು ದೇವತೆಗಳನ್ನು ತೃಪ್ತಿಪಡಿಸಲು ಹಂದಿಯ ರೂಪವನ್ನು ತಾಳಿದ್ದಾನೆ. ಆದ್ದರಿಂದ ನಾನು ತನ್ನ ತ್ರಿಶೂಲದಿಂದ ವಿಷ್ಣುವಿನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ಅವನ ದೇಹದಲ್ಲಿನ ಯಥೋಸ್ಪಷ್ಟವಾದ ರಕ್ತದಿಂದ ಪಾಪಿಸುವಾದ ನನ್ನ ತಮ್ಮನನ್ನೇ ತೃಪ್ತಿಪಡಿಸುತ್ತೇನೆ. ಹೀಗೆ ಮಾಡಿ ನಾನು ಮನಸ್ಪಾನವಾದಾನ ಮಾಡಿಕೊಳ್ಳುತ್ತೇನೆ. ಅಸುರಿ ಬುದ್ಧಿಯ ದೋಷವನ್ನು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವಿಷ್ಣುವು ಸಹ ಚಂಚಲ ಚಿತ್ತದ ಮಗುವಿನಂತೆ ಪಕ್ಷಪಾತಿಯಾಗುತ್ತಾನೆಂದು ಹಿರಣ್ಯಕಶಿಪು ಭಾವಿಸಿದ. ಭಗವಂತನು ಯಾವುದೇ ಸಮಯದಲ್ಲಾದರೂ ಮನಸ್ಸು ಬದಲಾಯಿಸಬಹುದೆಂದು, ಆದ್ದರಿಂದ ಅವನ ಮಾತು ಮತ್ತು ಕೃತಿಗಳ ಮಕ್ಕಳ ಮಾತು ಮತ್ತು ಕೃತಿಗಳಂತೆ ಎಂದೂ ಹಿರಣ್ಯಕಶಿಪು ಭಾವಿಸಿದ. ವಾಸ್ತವವಾಗಿ ರಾಕ್ಷಸರ ಸಾಧಾರಣ ವ್ಯಕ್ತಿತ್ವಗಳಾದ್ದರಿಂದ ಅವರ ಮನಸ್ಸುಗಳು ಬದಲಾಯಿಸುತ್ತವೆ. ತಾವು ಐಹಿಕ ಬದ್ಧರಾದ್ದರಿಂದ ಭಗವಂತನು ಬದ್ಧನೆಂದು ಅವರು ಭಾವಿಸುತ್ತಾರೆ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 17ನೇ ಶ್ಲೋಕ ಭಗವಂತನು ಹೀಗೆ ಹೇಳುತ್ತಾನೆ: ಅವಜಾನಂತಿ ಮಾಂ ಮೂಢ ಮನುಷ್ಯಂ ತನು ಮಾಶ್ರಿತಂ. ನಾನು ಮನುಷ್ಯ ರೂಪದಲ್ಲಿ ಅವತರಿಸಿದರೆ ಮೂರ್ಖರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ವಿಷ್ಣುವನ್ನು ಕೊಲ್ಲಬಹುದೆಂದು ರಾಕ್ಷಸರು ಯಾವಾಗಲೂ ಭಾವಿಸುತ್ತಾರೆ. ಆದ್ದರಿಂದ ವಿಷ್ಣುವನ್ನು ಕೊಲ್ಲುವ ಸಲುವಾಗಿ ಅವನ ಸ್ವರೂಪದ ಬಗೆಗಿನ ಚಿಂತೆಯಲ್ಲಿ ಮುಳುಗಿದ್ದರಿಂದ ಅವರಿಗೆ ವಿಷ್ಣುವಿನ ಬಗ್ಗೆ ಕನಿಷ್ಠ ಪಕ್ಷ ಕೆಟ್ಟ ರೀತಿಯಲ್ಲಾದರೂ ಚಿಂತಿಸುವ ಅವಕಾಶವಿದೆ. ಅವರು ಭಕ್ತರಲ್ಲದೆ ಇದ್ದರೂ ವಿಷ್ಣುವಿನ ಬಗ್ಗೆ ಚಿಂತಿಸುವುದು ಪರಿಣಾಮಕಾರಿಯಾದದ್ದು. ಹೀಗೆ ಅವರು ಸಾಮಾನ್ಯವಾಗಿ ಸಾಯುಜ್ಯ ಮುಕ್ತಿ ಪಡೆಯುತ್ತಾರೆ. ಪರಮಪ್ರಭುವು ಒಬ್ಬ ಸಾಧಾರಣ ವ್ಯಕ್ತಿ ಎಂದು ರಾಕ್ಷಸರು ಪರಿಗಣಿಸುವುದರಿಂದ
ಅವರು ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಕೊಲ್ಲುವಂತೆ ಭಗವಾನ್ ವಿಷ್ಣುವನ್ನು ಕೊಲ್ಲಬಹುದೆಂದು ಭಾವಿಸುತ್ತಾರೆ. ಇಲ್ಲಿ ತಿಳಿಯಪಡಿಸಿರುವ ಇನ್ನೊಂದು ಅಂಶವೇನೆಂದರೆ ಅಸುರರಿಗೆ ರಕ್ತ ಕುಡಿಯುವುದು ಎಂದರೆ ಬಹಳ ಇಷ್ಟ. ನಿಜವಾಗಿ ರಾಕ್ಷಸರೆಲ್ಲ ಮಾಂಸಾಹಾರಿಗಳು ಮತ್ತು ರಕ್ತ ಹೀರುವವರು. ಪರಮಪ್ರಭುವು ಸುಮ್ಮನೆ ಒಂದಿಷ್ಟು ಸಿಹಿ ತಿಂಡುಗಳನ್ನು ಕೊಟ್ಟು ಒಲಿಸಿಕೊಳ್ಳಬಹುದಾದ ಎಳೆಯ ಮಗುವಿನಂತೆ ಚಂಚಲ ಮನಸ್ಸಿನವನು ಎಂದು ಹಿರಣ್ಯಕಶಿಪು ದೂಷಿಸುತ್ತಾನೆ. ಇದು ದೇಹೋತ್ತಮ ಪರಮಪುರುಷನ ನಿಜವಾದ ಸ್ವರೂಪವನ್ನು ಪರೋಕ್ಷವಾಗಿ ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ 9:26 ಭಗವಂತನು ಹೀಗೆ ಹೇಳುತ್ತಾನೆ: ಪತ್ರಂ ಪುಷ್ಪಂ ಫಲಂ ತೋಯೋ ಯೋಮೇ ಭಕ್ತ್ಯ ಪ್ರಯಚ್ಛತೆ ತದಹಂ ಭಕ್ತಿ ಪ್ರಯೋತ್ಥಂ ಅಶ್ಯಾಮಿ ಪ್ರಯತ್ಮಾತ್ಮನ. ಯಾರೂ ನನಗೆ ಪ್ರೇಮ ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಹಣ್ಣು ಅಥವಾ ನೀರನ್ನು ಅರ್ಪಿಸುತ್ತಾರೋ ನಾನು ಅದನ್ನು ಸ್ವೀಕರಿಸುತ್ತೇನೆ. ಭಕ್ತರು ದಿವ್ಯ ಪ್ರೇಮದಿಂದ ನಿವೇದಿಸುವುದನ್ನು ಭಗವಂತನು ಸ್ವೀಕರಿಸುತ್ತಾನೆ. ಪರಮ ಪ್ರಭುವಿನ ಬಗೆಗಿನ ಪ್ರೇಮದಿಂದಾಗಿ ಅವರು ಭಗವಂತನಿಗೆ ಮೊದಲು ಸಮರ್ಪಿಸದೆ ಏನನ್ನೂ ತಿನ್ನುವುದಿಲ್ಲ. ಭಗವಂತನು ಒಂದು ಸಣ್ಣ ಎಲೆ ಅಥವಾ ಹೂವಿಗಾಗಿ ಹಾತೊರೆಯುವುದಿಲ್ಲ. ಅವನಿಗೆ ತಿನ್ನಲು ಬೇಕಾದಷ್ಟಿದೆ. ನಿಜವಾಗಿ ಹೇಳುವುದಾದರೆ ಅವನು ಎಲ್ಲಾ ಜೀವಿಗಳಿಗೂ ಆಹಾರ ನೀಡುತ್ತಿದ್ದಾನೆ. ಆದರೆ ಅವನು ಕರುಣಾಮಯಿಯಾದಿದ್ದರಿಂದಲೂ ಭಕ್ತ ವಾತ್ಸಲ್ಯನಾದಿದ್ದರಿಂದಲೂ ಅವರು ಪ್ರೇಮ ಭಕ್ತಿಗಳಿಂದ ಏನನ್ನು ಅರ್ಪಿಸುತ್ತಾರೋ ಅದನ್ನು ಖಂಡಿತ ತಿನ್ನುತ್ತಾನೆ. ಈ ಗುಣವನ್ನು ಬಾಲಿಶ ಗುಣವೆಂದು ತಪ್ಪಾಗಿ ತಿಳಿಯಬಾರದು. ಪರಮ ಪ್ರಭುವಿನ ಶ್ರೇಷ್ಠ ಗುಣವೆಂದರೆ ಅವನು ಭಕ್ತ ವಾತ್ಸಲ್ಯನಾಗಿರುವುದು. ಅನರ್ಥ ಅವನು ಯಾವಾಗಲೂ ತನ್ನ ಭಕ್ತರ ಬಗ್ಗೆ ತುಂಬಾ ಪ್ರೀತಿಯುಳ್ಳವನಾಗಿರುತ್ತಾನೆ. ಮಾಯ ಎಂಬ ಪದದ ಬಗ್ಗೆ ಹೇಳುವುದಾದರೆ ಭಗವಂತ ಹಾಗೂ ಭಕ್ತರ ಬಗ್ಗೆ ಅದನ್ನು ಬಳಸಿದಾಗ ಅದಕ್ಕೆ ಪ್ರೀತಿ ಎಂದರ್ಥ. ತನ್ನ ಭಕ್ತರಿಗೆ ಒಲಿಯುವ ಭಗವಂತನ ಕ್ರಿಯೆಗಳು ಅನರ್ಹತೆಗಳಲ್ಲ. ಅವು ಅವನ ಸಹಜ ಪ್ರೀತಿಯ ಕುರುಹುಗಳು. ರುದಿನ ಎಂದರೆ ಪ್ರಭು ವಿಷ್ಣುವಿನ ರಕ್ತದ ಬಗ್ಗೆ ಹೇಳುವುದಾದರೆ ಭಗವಾನ್ ವಿಷ್ಣುವಿನ ದೇಹದಿಂದ ರುಂಡವನ್ನು ತುಂಡರಿಸಲು ಸಾಧ್ಯವೇ ಇಲ್ಲದಿರುವುದರಿಂದ ರಕ್ತದ ಪ್ರಶ್ನೆಯೇ ಹೇಳುವುದಿಲ್ಲ. ಆದರೆ ವಿಷ್ಣುವಿನ ದೇಹವನ್ನು ಅಲಂಕರಿಸಿರುವ ಹೂಮಾಲೆ ರಕ್ತದಂತೆ ಕೆಂಪಾಗಿರುತ್ತದೆ. ರಾಕ್ಷಸರು ಸಹ್ಯುಜ್ಯ ಮುಕ್ತಿಯನ್ನು ಪಡೆದು ತಮ್ಮ ಪಾಪಕರ್ಮಗಳನ್ನು ಬಿಟ್ಟು ಹೋದ ಮೇಲೆ ಅವರಿಗೆ ರಕ್ತದಂತೆ ಕೆಂಪಾಗಿರುವ ವಿಷ್ಣುವಿನ ಹೂಮಾಲೆಯ ಪ್ರಸಾದವಾಗುತ್ತದೆ. ಸಹ್ಯುಜ್ಯ ಮುಕ್ತಿಯನ್ನು ಪಡೆದ ನಂತರ ರಾಕ್ಷಸರು ಕೆಲವು ವೇಳೆ ವೈಕುಂಠ ಲೋಕಕ್ಕೆ ಉನ್ನತಿ ಹೊಂದುತ್ತಾರೆ. ಅವರಿಗೆ ಭಗವಂತನ ಹೂಮಾಲೆಯ ಪ್ರಸಾದ ದೊರಕುತ್ತದೆ. ಹರೇ ಕೃಷ್ಣ ಭಗವಾನ್. So from here you can see how blood is not clean, Yes? ಸೊ ಇಲ್ಲಿ ಭಾಗವತದಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ರಕ್ತ ಅನ್ನೋದು ಪರಿಶುದ್ಧವಾದ ಒಂದು ಅಂಶ ಅಲ್ಲ ಅಂತ. So anyone who drinks blood is completely demonic, no? ಸೊ ಯಾರು ರಕ್ತ ಕುಡಿತಾರೋ ಅವರು ರಾಕ್ಷಸಿಯ ಒಂದು ಸ್ವಭಾವದವರು ಅಂತ ಹೇಳ್ಬೋದು. So to indulge in blood is not a very what we say a clean thing, no? ಈ ಕಾರ್ಯದಲ್ಲಿ ರಕ್ತದ ಒಂದು ಏನು ಕೆಲಸ ಕಾರ್ಯಗಳಲ್ಲಿ ಮಾಡುವುದು ಒಂದು ಪಾಪ ಕಾರ್ಯವಲ್ಲ ಅಂತ, ಪುಣ್ಯ ಕಾರ್ಯವಲ್ಲ ಅಂತ ಹೇಳ್ಬೋದು ಇಲ್ಲಿ. Yes or not? Yes, sir. So demons are found of sucking blood, no? ಸೊ ಈ ಒಂದು ಶ್ಲೋಕದಲ್ಲಿ ನೋಡ್ಬೋದು. ಸೊ ರಾಕ್ಷಸರು ರಕ್ತ ಕುಡಿದಲ್ಲಿ ಎಷ್ಟು ಅಂದ್ರೆ ಆಹ್ಲಾದವನ್ನು ಅಂದ್ರೆ ಅನುಭವಿಸ್ತಾರಂತ. So I think as devotees it's best we don't indulge in this thing. ಸೊ ನಾವು ಭಕ್ತರು, ಕೃಷ್ಣರ ಭಕ್ತರು, ಸೊ ಈ ಒಂದು ಕಾರ್ಯದಲ್ಲಿ ತೊಡಗುವುದು ಅಷ್ಟಾಗಿ ಉಲ್ಲೇಖಿಸಿಲ್ಲ ಅಂತ ಹೇಳ್ಬೋದು. Yes. Yes, sir. So what is the other question? Number 2. How devotees has to be hacked when they are in disturbance, bro? I think number 2 I finished, no? So, Yeah. How devotee has to act when they are in disturbance? So can you go to 18:30? 2:18, bro. 11. You don't have 11, huh? You don't have 11, don't have. Go English, translate.
11, 18, 30. 30. 30, no, 29. 29. Oh, so 31, huh? Okay. 11, 18, 31. Okay. ಸಂತನಾದ ವ್ಯಕ್ತಿಯು ಎಂದಿಗೂ ಇತರರನ್ನು ಎದುರಿಸಲು ಅಥವಾ ತೊಂದರೆ ಕೊಡಲು ಬಿಡಬಾರದು ಮತ್ತು ಅದೇ ರೀತಿ ಇತರ ಜನರನ್ನು ಎದುರಿಸಬೇಡಿ ಅಥವಾ ತೊಂದರೆಗೊಳಿಸಬೇಡಿ. ಅವನು ಇತರರ ಅವಮಾನಗಳನ್ನು ಸಹಿಸಿಕೊಳ್ಳಬೇಕು ಮತ್ತು ತಾನು ಯಾರನ್ನೂ ಕಡಿಮೆ ಮಾಡಬಾರದು. ಭೌತಿಕ ದೇಹದ ಸಲುವಾಗಿ ಅವನು ಎಂದಿಗೂ ಯಾರೊಂದಿಗೂ ಹಗೆತನವನ್ನು ಸೃಷ್ಟಿಸಬಾರದು, ಏಕೆಂದರೆ ಅವನು ಪ್ರಾಣಿಗಿಂತ ಉತ್ತಮನಾಗಿರುವುದಿಲ್ಲ. So this is how a saintly person should behave, no? Yes, bro. Correct? Yeah. So if ಇವತ್ತಿನೊಂದು ಸಮಾವೇಶದ someone ಮೂರನೇ- disturb him, this is how he should act. ಸೊ ಇವತ್ತಿನ ಸಮಾವೇಶದ ಮೂರನೇ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಹೇಳಲಾಗಿದೆ. ಸೊ ಭಕ್ತರು ತೊಂದರೆಯಲ್ಲಿದ್ದಾಗ ಸೊ ಯಾವ ರೀತಿ ನಡೆದುಕೊಳ್ಳಬೇಕು ಅಂತ ಹೇಳಿದಾಗ, ಸೊ ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ ನೋಡಿ, ಇಲ್ಲಿ ಟ್ರಾನ್ಸ್ಲೇಷನ್ ಅಂದ್ರೆ ಇಲ್ಲಿ ಅನುವಾದದಲ್ಲಿ ಸೊ ಇವತ್ತಿನ ಒಂದು ಪ್ರಶ್ನೆಗೆ ಉತ್ತರ ಹೇಳಲಾಗಿದೆ. So he should be, of course, if someone disturbs him and all that, he cannot lose his anger. ಯಾವಾಗ ಸೊ ಭಕ್ತರು ತೊಂದರೆಯಲ್ಲಿದ್ದಾಗ ಸೊ ತಮ್ಮ ಒಂದು ಕೋಪವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಪ್ರಭು. Yes. Yes. What if someone is yes. Yeah, What's that? What if someone is intentionally like disturbing others? Intentionally, yeah? Yeah. So I think anger is very, I would say, if anyone get angry, spiritually it is not good for him, for anyone who practicing spiritual life and to get excessively angry, you know? ಸೊ ಇಲ್ಲಿ ಯಾರು ಗೊತ್ತಿದ್ರು ತೊಂದರೆ ಕೊಡ್ತಾ ಇದಾರಂತೆ ಅಂತವ್ರಿಗೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಸೊ ಪ್ರಭು ಹೇಳ್ತಾರೆ, ಸೊ ಯಾರೋ ಒಂದು ನಾವು ಭಕ್ತಿ ಮಾರ್ಗದಲ್ಲಿ ನಡೀತಿರುವಾಗ ಸೊ ನಮ್ಮ ಕೋಪವನ್ನ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಳ್ಳೋದು ಒಳ್ಳೇದಂತ ಹೇಳ್ತಿದ್ದಾರೆ. So we have to learn, because anger is not, it's not a very easy thing to control, but we must not get excessively angry, because anger will disturb our spiritual progress. Yes, sir. ಸೊ ಕೋಪ ಅನ್ನೋದು ನಿಗ್ರಹಿಸೋದು ಬಹಳ ಕಷ್ಟ. ಸೊ ಆದ್ರೆ ಸೊ ಭಕ್ತಿ ಮಾರ್ಗದಲ್ಲಿ ನಡೆಯುತ್ತಿರುವ ಭಕ್ತರು ಸೊ ಕೋಪವನ್ನು ನಿಗ್ರಹಿಸಿಕೊಂಡು ಸೊ ಭಕ್ತಿಯ ಬಗ್ಗೆ ಅಂದ್ರೆ ಒಂದು ಕಾನ್ಸಂಟ್ರೇಟ್ ಮಾಡೋದು ಒಳ್ಳೇದಂತ ಹೇಳ್ತೇವೆ. So I want to show you one verse where it explains this whole thing. I think it's 4:11:32. 4:11. Okay.
You can go for 11:32. ಹಾಗೆ I think 11:31. ಹಾಗೆ You read the purport also. ಹಾಗೆ ಹರೇ ಕೃಷ್ಣ, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಸರ್, ಅನುವಾದ ಓದ್ಬೇಕಾ? ಹಾ, ಓದಿ. ಓಕೆ. ನನ್ನ ಪ್ರೀತಿಯ ದೊರೆಯೇ, ನಾನು ನಿನಗೆ ಹೇಳಿದುದನ್ನು ಸ್ವಲ್ಪ ವಿಚಾರಿಸು. ಅದು ಆರೋಗ್ಯ ಔಷಧದ ಉಪಚಾರದಂತೆ. ಅದು ರೋಗಕ್ಕೆ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂ ಮಾಡಿ. ಅದು ರೋಗಕ್ಕೆ ಔಷಧದ ಉಪಚಾರದಂತೆ ವರ್ತಿಸುತ್ತದೆ. ನಿನ್ನ ಕೋಪವನ್ನು ನಿಯಂತ್ರಿಸು, ಏಕೆಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಕೋಪವೇ ಪ್ರಮುಖ ಶತ್ರು. ನಿನಗೆ ಎಲ್ಲ ಮಂಗಳವಾಗಲೆಂದು ನಾನು ಬಯಸುತ್ತೇನೆ. ದಯವಿಟ್ಟು ನನ್ನ ಉಪದೇಶಗಳನ್ನು ಅನುಸರಿಸು. ಇದು ಓದಿ. ಕಂಟಿನ್ಯೂ ಮಾಡಿ. ಸರ್, ಸ್ವಲ್ಪ ಧ್ರುವ ಮಹಾರಾಜನು ಒಬ್ಬ ಮುಕ್ತಾತ್ಮ. ವಸ್ತುತಃ ಅವನು ಯಾರ ಮೇಲೂ ಕೋಪ ಮಾಡಿಕೊಂಡಿರಲಿಲ್ಲ. ಆದರೆ ರಾಜನಾಗಿದ್ದುದರಿಂದ ರಾಜ್ಯದಲ್ಲಿ ಕಾನೂನು ನಿಯಮಗಳನ್ನು ಪರಿಪಾಲಿಸುವುದಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ಕೋಪಗೊಳ್ಳುವುದು ಅವನ ಕರ್ತವ್ಯವಾಗಿತ್ತು. ಅವನು ಉತ್ತಮನು ನಿರಪರಾಧಿಯಾಗಿದ್ದನು. ಆದರೂ ಯಕ್ಷರು ಅವನನ್ನು ಕೊಂದರು. ಧ್ರುವನು ರಾಜನಾಗಿದ್ದುದರಿಂದ ಅಪರಾಧಿಯನ್ನು ಕೊಲ್ಲುವುದು ಅವನ ಕರ್ತವ್ಯವಾಗಿತ್ತು. ಸ್ವರ್ಧಾಹವನ ಬಂದಾಗ ಧ್ರುವ ಮಹಾರಾಜನು ರೋಷಪೂರ್ಣವಾಗಿ ಕಾದಿ ಯಕ್ಷರನ್ನು ಸಾಕಷ್ಟು ದಂಡಿಸಿದನು. ಆದರೆ ಕೋಪ ಎಂತಹುದೆಂದರೆ ಅದನ್ನು ಯಾರೇ ಆಗಲಿ ಬೆಳೆಸಿದರೆ ಅದು ಅಪರಿಮಿತವಾಗಿ ಬೆಳೆಯುತ್ತದೆ. ಧ್ರುವ ಮಹಾರಾಜನು ರಾಜಕೋಪವು ಎಲೆ ಮೀರಬಾರದೆಂಬುದಕ್ಕಾಗಿ ಮನು ತನ್ನ ಮೊಮ್ಮಗನನ್ನು ತಡೆಯುವ ಕರುಣೆ ತೋರಿಸಿದನು. ಒಂದ್ ನಿಮಿಷ ಸರ್, ಮಿಸ್ ಆಯ್ತು ಲೈನು. ತನ್ನ ಪಿತಾಮಹನ ಉದ್ದೇಶವನ್ನು ಧ್ರುವ ಮಹಾರಾಜನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದರಿಂದ ಕೂಡಲೇ ಹೋರಾಟವನ್ನು ನಿಲ್ಲಿಸಿದನು. ಶ್ರೋತನ ಭೂಯಸ ಸತತವಾದ ಶ್ರವಣದಿಂದ ಎಂಬ ಪದಗಳು ಈ ಶ್ಲೋಕದಲ್ಲಿ ಬಹಳ ಮುಖ್ಯವಾಗಿವೆ. ಭಕ್ತಿ ಸೇವೆಯ ಬಗೆಗೆ ಸತತವಾಗಿ ಕೇಳುವುದರಿಂದ ಭಕ್ತಿ ಸೇವೆಯ ಪ್ರಕ್ರಿಯೆಗೆ ಘಾತಕವಾದ ಕೋಪದ ಆ ವೇಗವನ್ನು ತಡೆಯಲು ಸಾಧ್ಯ. ಸಮಸ್ತ ಭೌತಿಕ ರೋಗಿಗಳಿಗೂ ಭಗವಂತನ ಲೀಲೆಗಳ ಸತತ ಶ್ರವಣವೇ ಸಿದ್ಧೌಷಧ ಎಂದು ಪರೀಕ್ಷಿತ್ ಮಹಾರಾಜನು ಹೇಳಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬನು ದೇವತೋತ್ತಮ ಪರಮ ಪುರುಷನ ವಿಷಯವನ್ನು ಸತತವಾಗಿ ಕೇಳಬೇಕು. ಶ್ರವಣದಿಂದ ಪ್ರತಿಯೊಬ್ಬನು ಸ್ಥಿತಪ್ರಜ್ಞೆಯಲ್ಲಿರಲು ಸಾಧ್ಯ ಆಗಿದ್ದಾಗ ಅವನ ಆಧ್ಯಾತ್ಮಿಕ ಜೀವನದ ಪ್ರಗತಿಗೆ ಯಾವ ಅಡ್ಡಿಯೂ ಬಾರದು. ತಪ್ಪೆಸಗಿದವರ ಮೇಲೆ ಧ್ರುವ ಮಹಾರಾಜನು ಕೋಪ ಮಾಡಿಕೊಂಡದ್ದು ಅತ್ಯಂತ ಉಚಿತವಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ನಾರದ ಉಪದೇಶದಿಂದ ಭಕ್ತನಾದ ಒಂದು ಹಾವಿನ ಸಣ್ಣ ಕಥೆ ಇದೆ. ನಾರದರು ಅದಕ್ಕೆ ಮುಂದೆಂದು ಯಾರನ್ನೂ ಕಚ್ಚಬಾರದೆಂದು ಉಪದೇಶಿಸಿದರು. ಬೇರೆ ಜೀವಿಗಳನ್ನು ಕಚ್ಚಿ ಸಾಯಿಸುವುದೇ ಸಾಮಾನ್ಯವಾಗಿ ಹಾವಿನ ನಿತ್ಯ ವ್ಯವಹಾರವಾಗಿದ್ದುದರಿಂದ ಆ ಹಾವು ಭಕ್ತನಾಗಿದ್ದು ಇತರರನ್ನು ಕಚ್ಚಬಾರದೆಂದು ನಿಷೇಧಿಸಲಾಗಿತ್ತು.
ದುರ್ದೈವದಿಂದ ಜನರು ವಿಶೇಷವಾಗಿ ಮಕ್ಕಳು ಹಾವಿನ ಈ ಅಹಿಂಸಾನಿಷ್ಠೆಯ ಉಪಯೋಗಗಳನ್ನು ಪಡೆದುಕೊಂಡು ಅದರ ಮೇಲೆ ಕಲ್ಲುಗಳನ್ನು ಎಸೆಯಲು ಆರಂಭಿಸಿದರು. ತನ್ನ ಗುರುವಿನ ಆದೇಶಕ್ಕೆ ಅನುಸಾರವಾಗಿ ಆ ಹಾವು ಯಾರನ್ನು ಕಚ್ಚಲಿಲ್ಲ. ಸ್ವಲ್ಪ ಕಾಲ ನಂತರ ಆ ಹಾವು ತನ್ನ ಗುರು ನಾರದರನ್ನು ಭೇಟಿ ಮಾಡಿದಾಗ ಅದು ದೂರು ಹೇಳಿತು, ನಾನು ಮುಗ್ಧ ಜೀವಿಗಳನ್ನು ಕಚ್ಚುವ ಕೆಟ್ಟ ಅಭ್ಯಾಸವನ್ನು ಬಿಟ್ಟಿದ್ದೇನೆ. ಆದರೆ ನನ್ನ ಮೇಲೆ ಕಲ್ಲುಗಳನ್ನು ಎಸೆದು ಜನರು ನನಗೆ ತೊಂದರೆ ಕೊಡುತ್ತಿದ್ದಾರೆ. ಇದನ್ನು ಕೇಳಿದ ನಾರದ ಮುನಿಗಳು ಅದಕ್ಕೆ ಆದೇಶಿಸಿದರು, ಕಚ್ಚಬೇಡ, ಆದರೆ ನೀನು ಕಚ್ಚಲು ಸಿದ್ಧನಾಗುತ್ತಿರುವೆಯೋ ಎಂಬಂತೆ ಹೆಡೆ ಬಿಚ್ಚುವುದನ್ನು ಮರೆಯಬೇಡ. ಹಾಗೆ ಮಾಡಿದರು. ಹಾಗೆ ಮಾಡಿದರೆ ಅವರು ದೂರ ಹೋಗುತ್ತಾರೆ. ಹೀಗೆ ಭಕ್ತನು ಯಾವಾಗಲೂ ನಿಷ್ಠನಾಗಿರುತ್ತಾನೆ. ಅವನಲ್ಲಿ ಎಲ್ಲಾ ಸದ್ಗುಣಗಳು ಇರುತ್ತವೆ. ಆದರೆ ವ್ಯವಹಾರದ ಜಗತ್ತಿನಲ್ಲಿ ಬೇರೆಯವರು ಕೀಟಲೆ ಮಾಡಿದಾಗ ಅಂತಹವರನ್ನು ದೂರ ಓಡಿಸುವುದಕ್ಕಾಗಿ ತಾತ್ಕಾಲದಲ್ಲಾದರೂ ಕೋಪಗೊಳ್ಳುವುದನ್ನು ಅವನು ಮರೆಯಬಾರದು. Thank you. Yes, understand? Yes, Prabhu. You want to explain this a little bit? They can understand. ಇಲ್ಲಿ ಈ ಶ್ಲೋಕದಲ್ಲಿ ನೋಡಿ, ಸೊ ಇನ್ನೊಂದ್ಸಲಿ ಓದ್ತೀನಿ ನೋಡಿ. ಇಲ್ಲಿ ನನ್ನ ಪ್ರಿಯ ದೊರೆಯೇ, ನಾನು ನಿನಗೆ ಹೇಳಿದ್ದನ್ನು ಸ್ವಲ್ಪ ವಿಚಾರಿಸು. ಅದು ರೋಗಕ್ಕೆ ಔಷಧದ ಉಪಚಾರದಂತೆ ವರ್ತಿಸುತ್ತದೆ. ನೀನು ಕೋಪವನ್ನು ನಿಯಂತ್ರಿಸು, ಏಕೆಂದರೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಕೋಪವೇ ಪ್ರಮುಖ ಶತ್ರು. ನಿನಗೆ ಎಲ್ಲಾ ಮಂಗಳವಾಗಲೆಂದು ನಾನು ಬಯಸುತ್ತೇನೆ. ದಯವಿಟ್ಟು ನನ್ನ ಉಪದೇಶಗಳನ್ನು ಅನುಸರಿಸು. ಇಲ್ಲಿ ಸೊ ಧ್ರುವ ಮಹಾರಾಜರು ಒಂದು ಮನುವಿನ ಮೊಮ್ಮಗ. ಸೊ ಇಲ್ಲಿ ಅವರ ತಂದೆಯ ಒಂದು ಕಾರಣದಿಂದ ಸೊ ಕೋಪಗೊಂಡು ಮನೆಯನ್ನು ಬಿಟ್ಟು ಬರ್ತಾರೆ. ಮನೆಯನ್ನು ಬಿಟ್ಟು ಬಂದಾಗ ಸ್ವಲ್ಪ ಅಲ್ಲಿ ಒಂದು ಯುದ್ಧ, ಅಂದ್ರೆ ಆಮೇಲೆ ಅವರು ಒಂದು ರಾಜ್ಯ ಪಡೆದ್ಮೇಲೆ ಅವ್ರಿಗೂ ಯಕ್ಷರಿಗೂ ಯುದ್ಧ ನಡೀತಿರ್ತಾಗ ನಡೆಯುತ್ತಿರುವಾಗ ಸೊ ಅವರು ಯಕ್ಷರನ್ನ ಬಹಳ ಒಂದು ಮಟ್ಟಿಗೆ ಸಂಹರಿಸ್ತಾರೆ. ಅವರು ಸಂಹರಿಸಿದಾಗ ಅವ್ರು ಎಷ್ಟರ ಮಟ್ಟಿಗೆ ಸಂಹರಿಸಿದಾರೆ ಅಂದ್ರೆ ಅವರು ಒಂದು ಸಮಸ್ತ ಜನಾಂಗ, ಸಮಸ್ತ ಒಂದು ತಲೆಮಾರನ್ನೇ ಅವರು ಎಲ್ಲರನ್ನು ಸಂಹರಿಸ್ತಾರೆ. ಈ ಒಂದು ಕಾರಣದಿಂದ ಅವರ ತಾತ ಮನು ಅಲ್ಲಿ ಬಂದ್ಬಿಟ್ಟು ಇವರಿಗೆ ಹೇಳ್ತಾರೆ, ಸೊ ಈ ಕೋಪ ಒಳ್ಳೇದಲ್ಲ, ಸೊ ನಿಯಂತ್ರಿಸಿ. ಯಾಕಂದ್ರೆ ಧ್ರುವ ಮಹಾರಾಜರು ಅವರು ಬಹಳ ಚಿಕ್ಕ ವ್ಯಕ್ತಿ ಅಲ್ಲ, ಅವ್ರು ಬಂದ್ಬಿಟ್ಟು ಮಹಾನ್ ವ್ಯಕ್ತಿ, ಅಂದ್ರೆ ಅವರು ಮಹಾನ್ ಭಕ್ತರು. ಸೊ ನಾರಾಯಣನ ಕೃಷ್ಣರ ಮಹಾನ್ ಭಕ್ತರು. ಸೊ ಆದ್ದರಿಂದ ಸೊ ಯಾರಾದ್ರೂ ಭಕ್ತಿ ಮಾರ್ಗದಲ್ಲಿ ಸೊ ಹೋಗ್ತಿರ್ಬೇಕಾದ್ರೆ ಸೊ ಕೋಪವನ್ನು ನಿಯಂತ್ರಿಸೋದು ಬಹಳ ಸೊ ಒಂದು ಉತ್ತಮ ಅಂತೇಳಿ ಅವರು ಒಂದು ತಾತ ಅವ್ರಂದ್ರೆ ಮನು ಅವರು ಹೇಳ್ತಾರೆ ಅವರಿಗೆ. ಅವಾಗ ಬಂದು ಅವರು ಅಲ್ಲಿ ನಿಯಂತ್ರಿಸ್ಕೊಂಡು ಸೊ ತಮ್ಮ ಒಂದು ಕೋಪವನ್ನ ನಿಗ್ರಹಿಸ್ತಾರೆ. ಸೊ ಇಲ್ಲಿ ನಾರದ ಮುನಿಗಳು ಒಂದು ಎಕ್ಸಾಂಪಲ್ ಹೇಳ್ತಾರೆ ನೋಡಿ. ಸೊ ಹಾವಿನ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಹಾವು ಭಕ್ತ, ಆದ್ರೆ ಅವ್ರ ಗುರು ಯಾರು? ನಾರದ ಮುನಿ. ಅವ್ರು ಹೇಳ್ತಾರೆ ನೀನು ಕಚ್ಚಬಾರ್ದು, ಯಾರನ್ನು ಕಚ್ಚಬಾರ್ದು ಅಂತ ಹೇಳಿದಾಗ ಸೊ ಅವರ ಅದೊಂದು ಉದ್ದೇಶದಿಂದ ಅದನ್ನ ಯಾರು ಕಚ್ತಾ ಇರ್ಲಿಲ್ಲ. ಆದ್ರೆ ಏನಂದ್ರೆ ಜನಗಳು ಸಾಮಾನ್ಯವಾಗಿ ಹಾವು ನೋಡಿದಾಗ ಸೊ ಅದನ್ನ ಬೆದರಿಸೋದಿಲ್ಲ, ಅಂದ್ರೆ ಕಲ್ಲು ಎಸೆಯುವುದು ಆ ತರ ಮಾಡ್ತಾ ಇದ್ರು, ಅಂದ್ರೆ ಎಸ್ಪೆಷಲಿ ಮಕ್ಕಳು. ಸೊ ಅವಾಗ ಮಾಡ್ತಾ ಇರ್ಬೇಕಾದ್ರೆ ಅಹಿಂಸಾ ಈ ಒಂದು ನೋಟವನ್ನು ನೋಡಿ ಸೊ ಮಕ್ಕಳೆಲ್ಲ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಆದ್ರೆ ಇನ್ನೊಂದ್ಸಲಿ ಇದೆ ನಾರದ ಮುನಿಗಳನ್ನ ಅವ್ರು ನೋಡಿದಾಗ ಸೊ ಹಾವು ನೋಡಿದಾಗ ಒಂದು ದೂರ ಹೇಳುತ್ತೆ, ಸೊ ಈ ತರ ಜನರು ನನ್ನ ಮೇಲೆ ಕಲ್ಲೆಸಿತಾರೆ, ನಾನು ಏನ್ ಮಾಡ್ಬೇಕಂತ ಹೇಳುತ್ತೆ. ಸೊ ಅವಾಗ ನಾರದ ಮುನಿ ಹೇಳ್ತಾರೆ, ಅಟ್ಲೀಸ್ಟ್ ಅಂದ್ರೆ ನೀನು ಎಡೆಯನ್ನು ಎತ್ತಿದಾಗ ಸೊ ಜನಗಳು ಆ ಒಂದು ಭಯಕ್ಕೆ ಸೊ ನಿನ್ನ ಮೇಲೆ ಕಲ್ಲು ಎಸೆಯುವುದಾಗ್ಲಿ ಇಲ್ಲ ತೊಂದರೆ ಕೊಡೋದ್ರಲ್ಲಿ ಸ್ವಲ್ಪ ದೂರ ಇರ್ತಾರೆ ಅಂತ ಹೇಳ್ತಾರೆ. ಸೊ ಇದೇ ವಿಚಾರ ಭಕ್ತರಿಗೂ ಸೊ ಯಾವೊಂದು ಕಾರ್ಯದಲ್ಲಿ ಅಂದ್ರೆ ಅಟ್ಲೀಸ್ಟ್ ಒಂದು ಟೈಮಿಂಗ್, ಅಂದ್ರೆ ನಾವೊಂದು ಟೈಮಿಂಗ್ ಅಲ್ಲಿ ಸೊ ನಾವು ಇಂಥ ಕಾರ್ಯಗಳಲ್ಲಿ ಒಳ್ಳೆಯ ಕಾರ್ಯದಲ್ಲಿ ನಾವು ತೊಡಗಿದಾಗ ಸೊ ಒಂದು ಉದ್ದೇಶಪೂರ್ವಕವಾಗಿ ಅಂತ ಒಂದು ತೊಂದರೆಗಳನ್ನು ಕೊಟ್ಟಾಗ ನಾವು ಅವ್ರನ್ನ ಎದುರಿಸಿಕೋಸ್ಕರಕ್ಕಾಗಿ ತಾತ್ಕಾಲಿಕವಾಗಿ ನಾವು ಸ್ವಲ್ಪ ಅಂದ್ರೆ ಕೋಪ ಪಡುದು ಅಂತ ಅಷ್ಟೇ ಅಂತ ಇಲ್ಲಿ ಹೇಳಲಾಗಿದೆ. Very good. So anger is very difficult to control. If someone attacks someone, naturally the one gets angry, no? Yeah.
ಸೊ ಇದು ಕೋಪ ಅನ್ನೋದು ನಿಯಂತ್ರಿಸೋದು ಬಹಳ ಕಷ್ಟ. ಇವಾಗ ಯಾರಾದ್ರೂ ನಮ್ಗೆ ಯಾರಾದ್ರೂ ನಮ್ಮ ಮೇಲೆ ಕೋಪಗೊಂಡಾಗ ಅದನ್ನ ನಿಯಂತ್ರಿಸೋದು ಬಹಳ ಕಷ್ಟ. Can you go to 11:22:61 and translate that? 11:22:16. Yes, bro. Go and translate into Yes, bro. 22:61. Hare Krishna Prabhu, just now the shloka number was, what was the shloka number Prabhu? 4:11:31. 4:11? 31. Oh, thank you. Hare. ಬ್ರಹ್ಮಾಂಡದ ಆತ್ಮವೇ ಭೌತಿಕ ಜೀವನದಲ್ಲಿ ಒಬ್ಬರ ವ್ಯಕ್ತಿತ್ವದ ಆ ಒಬ್ಬರ ವ್ಯಕ್ತಿತ್ವ ತುಂಬಾ ಪ್ರಬಲವಾಗಿದೆ ಮತ್ತು ಆದ್ದರಿಂದ ಅಜ್ಞಾನಿ ಜನರು ತಮ್ಮ ಮೇಲೆ ಮಾಡಿದ ಅಪರಾಧಗಳನ್ನು ಸಹಿಸಿಕೊಳ್ಳುವುದು ಕಲಿತ ಪುರುಷರಿಗೂ ಸಹ ಕಷ್ಟವಾಗುತ್ತದೆ. ನಿಮ್ಮ ಪ್ರೀತಿಯ ಸೇವೆಯಲ್ಲಿ ಸ್ಥಿರರಾಗಿರುವ ಮತ್ತು ನಿಮ್ಮ ಕಮಲದ ಪಾದದಲ್ಲಿ ನೆಲೆಸಿ ಶಾಂತಿಯನ್ನು ಸಾಧಿಸಿದ ನಿಮ್ಮ ಭಕ್ತರು ಮಾತ್ರ ಇಂತಹ ಅಪರಾಧಗಳನ್ನು ಸಹಿಸಿಕೊಳ್ಳಬಲ್ಲರು. So you see, unless he were devotee only, he can overcome this thing, ಸೊ ಇಲ್ಲಿ ಭಾಗವತಮಲ್ಲಿ ಹೇಳಿದ ಪ್ರಕಾರ ಸೊ ಯಾರು ಭಕ್ತರಾಗಿದ್ರೆ ಸೊ ಈ ಒಂದು ಆ ಸ್ಥಿತಿಯಿಂದ ಸೊ ಅವರು ಈ ಒಂದು ಕೋಪವನ್ನ ನಿಗ್ರಹಿಸುವುದು ಬಹಳ ಸುಲಭವಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. Because without taking shelter of Krishna, you cannot overcome your anger. ಸೊ ಯಾರು ಒಂದು ದೇವರ ಚರಣ ಕಮಲಗಳನ್ನ ಸೇವಿಸದೆ ಸೊ ಕೃಷ್ಣರ ಅಂದ್ರೆ ಪಾದ ಕಮಲಗಳನ್ನ ಸೇವಿಸದೆ ಸೇವೆಯಲ್ಲಿ ತೊಡಗದೆ ಇದ್ರೆ ಅವರಿಗೆ ಒಂದು ನಿಗ್ರಹಿಸುವುದು ಈ ಕೋಪವನ್ನು ನಿಗ್ರಹಿಸುವುದು ಬಹಳ ಕಷ್ಟಕರ ಅಂತ ಹೇಳಲಾಗಿದೆ. Yes. So if anyone wants to control his anger, he can do it if he have Krishna in his heart, ಸೊ ಯಾರ ಒಂದು ಹೃದಯದಲ್ಲಿ ದೇವರು ಅಂದ್ರೆ ಕೃಷ್ಣರಿದಾರೋ ಕೃಷ್ಣ ಪರಮಾತ್ಮರಿದಾರೋ ಅಂದ್ರೆ ಸೊ ಅವರಿಂದ ಈ ಒಂದು ಕೋಪ ನಿಗ್ರಹಿಸುವುದು ಸಾಧ್ಯ ಅಂತ ಹೇಳಲಾಗುತ್ತೆ. So therefore chanting Hare Krishna is very important. ಸೊ ಆದ್ದರಿಂದ ಈ ಮಂತ್ರವನ್ನು ಜಪಿಸುವುದು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದು ಬಹಳ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಅಂತ ಹೇಳಲಾಗಿದೆ. So therefore by chanting Krishna's name very quickly you can subdue this anger. ಈ ಮಹಾಮಂತ್ರವನ್ನು ಜಪಿಸುವುದರಿಂದ ಸೊ ನಾವು ಈ ಕೋಪವನ್ನು ನಿಗ್ರಹಿಸುವುದರಲ್ಲಿ ಸೊ ಬಹಳ ಒಂದು ಪ್ರಮುಖ ಒಂದು ಕಾರ್ಯ ನಿರ್ವಹಿಸುತ್ತೆ ಅಂತ ಹೇಳಲಾಗಿದೆ. Otherwise it's very difficult to conquer this anger, no? ಇಲ್ಲದೆ ಹೋದ್ರೆ ಸೊ ಈ ಕೋಪವನ್ನು ನಿಗ್ರಹಿಸುವುದು ಕಷ್ಟ ಸಾಧ್ಯ. Yes, sir. It is not easy. Yeah. Therefore we have to take shelter of the Lord if you really want to conquer this anger, lust and all that. ಸೊ ಈ ಒಂದು ಪಾಪ ಕಾರ್ಯಗಳಿಂದ ನಾವು ದೂರ ಇರ್ಬೇಕಂದ್ರೆ ಸೊ ಕೃಷ್ಣರ ಪಾದ ಕಮಲ ಅಂದ್ರೆ ಅವರು ಸೇವೆಯಲ್ಲಿ ತೊಡಗಿದಾಗ ಸೊ ಈ ಒಂದು ಕೋಪ ಮತ್ತೆ ಕಾಮ ಕ್ರೋಧ ಈ ಒಂದು ಎಲ್ಲದರಿಂದ ನಾವು ದೂರ ಇರ್ಬೋದು ಅಂತ ಹೇಳ್ಬೋದು. Can you go to 4:11? ಹಾ ಬ್ರೋ. 11:4:11. Wow. 11:4:11. Yeah.
ಕೆಲವು ಪುರುಷರು ತಮ್ಮ ಪ್ರಭಾವವನ್ನು ಮೀರಲು ಕಠಿಣವಾದ ತಪಸ್ಸನ್ನು ಅಭ್ಯಾಸ ಮಾಡುತ್ತಾರೆ. ಇದು ಅಗಾಧವಾದ ಹಸಿವು, ಬಾಯಾರಿಕೆ, ಶಾಖ, ಶೀತ ಮತ್ತು ಸಮಯ ಕಳೆದಂತೆ ಉಂಟಾದ ಇತರ ಪರಿಸ್ಥಿತಿಗಳಾದ ಅಳೆಯಲಾಗದ ಸಮುದ್ರದಂತಿದೆ. ಆದರೆ ಇಂದ್ರಿಯ, ಗಾಳಿ ಮತ್ತು ಪ್ರಚೋದನೆಗಳು, ನಾಲಿಗೆ ಮತ್ತು ಲೈಂಗಿಕ ಅಂಗಗಳು ಅದೇನೇನೋ ಇದ್ದರೂ ಈ ತೃಪ್ತಿಯ ಸಾಗರವನ್ನು ತೀವ್ರವಾದ ತಪಸ್ಸಿನ ಮೂಲಕ ದಾಟಿದರು. ಅಂತಹ ವ್ಯಕ್ತಿಗಳು ಅನುಪಯುಕ್ತ ಕೋಪದಿಂದ ಜಯಿಸಿದಾಗ ಮೂರ್ಖತನದಿಂದ ಹಸುವಿನ ಗೊರಸೆಯಲ್ಲಿ ಮುಳುಗಿರುತ್ತಾರೆ. ಹೀಗಾಗಿ ಅವರು ತಮ್ಮ ಕಠಿಣ ತಪಸ್ಸಿನ ಪ್ರಯೋಜನವನ್ನು ವ್ಯರ್ಥವಾಗಿ ಖಾಲಿಯಾಗಿಸುತ್ತಾರೆ. See that? So everything is finished because they get angry, no? ಇಲ್ಲಿ ನೋಡಿ, ಎಲ್ಲಾ ಒಂದು ಗಳಿಸಿದ ಮೇಲೂನು ಸೊ ಒಂದು ತಮ್ಮ ತಪಸ್ಸಿನಿಂದ ಸೊ ಎಲ್ಲಾ ಗಳಿಸಿದ್ರು ಆದ್ರೆ ತಮ್ಮ ಕೋಪವನ್ನು ನಿಗ್ರಹಿಸದೆ ಕೋಪವನ್ನು ಜಯಿಸಲಾಗದೆ ಜಯಿಸಲಾಗಿಲ್ಲ ಅಂದ್ರೆ ಸೊ ಎಲ್ಲಾ ಮಾಡಿದ ಕಾರ್ಯಗಳು ವ್ಯರ್ಥ ಆಗಿ ಅವರೆಲ್ಲವನ್ನು ಕಳೆದುಕೊಳ್ಳುತ್ತಾರೆ. So we should be very careful, how to control our anger. ಆದ್ದರಿಂದ ಈ ಒಂದು ಕೋಪವನ್ನು ನಾವು ಬಹಳ ಮನದಲ್ಲಿಟ್ಕೊಂಡು ಸೊ ನಾವು ನಿಗ್ರಹಿಸಬೇಕು. So therefore, to control the anger, we must come to the mode of pure goodness. ನಾವು ಈ ಕೋಪವನ್ನು ನಿಗ್ರಹಿಸಲಿಕ್ಕೆ ಸತ್ವಗುಣಕ್ಕೆ ಬರಬೇಕು. ಸತ್ವಗುಣಕ್ಕೆ ಬಂದ್ರೆ ಸೊ ಈ ಕೋಪವನ್ನು ನಿಗ್ರಹಿಸಿದಲ್ಲಿ ನಮ್ಗೆ ಬಹಳ ಸುಲಭವಾಗುತ್ತದೆ. Yes. So therefore, it is very important that we take up the spiritual program, no? ಸೊ ಆದ್ದರಿಂದ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸೊ ಯಾರು ನಡೆಯಲು ಬಯಸ್ತಾರೋ ಸೊ ಅವರು ಸೊ ಈ ಕೋಪವನ್ನ ಸೊ ಬಹಳ ಸುಲಭವಾಗಿ ನಿಗ್ರಹಿಸಬಹುದು. See, if you don't take up, then you will come under the control of lust, anger, greed, ಸೊ ಯಾರು ಈ ಆಧ್ಯಾತ್ಮಿಕವನ್ನು ಕಾರ್ಯದಲ್ಲಿ ತೊಡಗದೆ ಇರ್ತಾರೋ ಅಂತರಿಗೆ ಸೊ ಬಹಳ ಕಷ್ಟ. ಈ ಒಂದು ಕಾಮ, ಕ್ರೋಧ, ಲೋಭ ಇಂಥವುಗಳನ್ನು ನಿಗ್ರಹಿಸೋದು ಬಹಳ ಕಷ್ಟ. And these are the gateways to hell, 16:21. ಸೊ ಇಲ್ಲಿ ನೋಡಿ ಭಗವದ್ಗೀತೆಯಲ್ಲಿ ಸೊ ನಾವು ಈ ಒಂದು ನಿಗ್ರಹಿಸದೆ ಹೋದ್ರೆ, ಕಾಮ, ಕ್ರೋಧ, ಲೋಭಗಳನ್ನ ನಿಗ್ರಹಿಸದೆ ಹೋದ್ರೆ ಏನಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ನೋಡಿ ಭಗವದ್ಗೀತೆಯಲ್ಲಿ. ಯಾರಾದ್ರೂ ಓದ್ತೀರಾ? ದಯವಿಟ್ಟು ಓದಿ. ಹರೇ ಕೃಷ್ಣ. ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. You need to read the Bhavath. Read the purport, yeah. ಆಸುರಿ ಬದುಕಿನ ಪ್ರಾರಂಭವನ್ನು ಇಲ್ಲಿ ವರ್ಣಿಸಿದೆ. ಮನುಷ್ಯನು ತನ್ನ ಕಾಮದ ತೃಪ್ತಿಗಾಗಿ ಪ್ರಯತ್ನಿಸುತ್ತಾನೆ. ತೃಪ್ತಿ ದೊರೆಯದಿದ್ದಾಗ ಕ್ರೋಧ ಮತ್ತು ಲೋಭ ಹುಟ್ಟುತ್ತವೆ. ಆಸುರಿ ಜೀವವರ್ಗಕ್ಕೆ ಜಾರಿ ಹೋಗಲು ಇಷ್ಟವಿಲ್ಲದ ವಿವೇಚನಾವಂತನು ಈ 3 ವೈರಿಗಳನ್ನು ಬಿಟ್ಟು ಬಿಡಲು ಪ್ರಯತ್ನಿಸಬೇಕು. ಈ ಲೌಕಿಕ ತೊಡಕಿನಿಂದ ಬಿಡುಗಡೆಯು ಸಾಧ್ಯವೇ ಇಲ್ಲದಿರುವಷ್ಟು ಮಟ್ಟಿಗೆ ಇವು ಆತ್ಮವನ್ನು ಕೊಲ್ಲುತ್ತವೆ. So this is how we can get into trouble, ಸೊ ಈ ಒಂದು ಕಷ್ಟಗಳಲ್ಲಿ ತೊಡಗಲಿಕ್ಕೆ ಒಂದು ಕಾರಣ ಸೊ ಇದೆ, ಇದು ಕಾಮ, ಕ್ರೋಧ, ಲೋಭ. Krishna says this kama and krodha is our biggest enemy. ಸೊ ಇಲ್ಲಿ ನೋಡ್ಬೋದು, ಕಾಮ, ಕ್ರೋಧ ಅನ್ನೋದು ಸೊ ನಮ್ಮ ಒಂದು ದೊಡ್ಡ ವೈರಿ ಅಂತ ಹೇಳಿದ ಕೃಷ್ಣ ಇಲ್ಲಿ ವೈರಿ ಅಂತ ಹೇಳಿದ್ದಾರೆ. You can go 3:37 Bhagavad Gita.
Krishna says, this is our enemy. ದೇಹೋತ್ತಮ ಪರಮ ಪುರುಷನು ಹೇಳಿದನು, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಆನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. Read the purport. ಭಾವಾರ್ಥ: ಜೀವಿಗೆ ಐಹಿಕ ಸೃಷ್ಟಿಯೊಡನೆ ಸಂಬಂಧ ಬಂದಾಗ ರಜೋಗುಣದ ಸಹವಾಸದಿಂದ ಕೃಷ್ಣನಲ್ಲಿ ಅವನ ನಿತ್ಯ ಪ್ರೇಮವು ಕಾಮವಾಗಿ ಮಾರ್ಪಡುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಹುಳಿ ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಭಗವಂತನ ಪ್ರೇಮದ ಹರಿವು ಕಾಮವಾಗಿ ಮಾರ್ಪಡುತ್ತದೆ. ಕಾಮಕ್ಕೆ ತೃಪ್ತಿಯ ದೊರೆಯದಿದ್ದಾಗ ಅದು ಕ್ರೋಧವಾಗುತ್ತದೆ. ಕ್ರೋಧವು ಮಾಯೆಯಾಗಿ ಪರಿವರ್ತನೆಯಾಗುತ್ತದೆ. ಮಾಯೆಯಿಂದ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತದೆ. ಆದುದರಿಂದ ಕಾಮವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು. ಶುದ್ಧವಾದ ಜೀವಿಯು ಐಹಿಕ ಜಗತ್ತಿನ ಬಲೆಯಲ್ಲಿಯೇ ಉಳಿದುಕೊಳ್ಳುವಂತೆ ಪ್ರೇರೇಪಿಸುವುದು ಕಾಮವೇ. ಕೋಪವು ತಮೋಗುಣದ ಅಭಿವ್ಯಕ್ತಿ. ಈ ಗುಣಗಳು ಕ್ರೋಧ ಮತ್ತು ಇದಕ್ಕೆ ಸಂಬಂಧಿಸಿದ ಇತರ ಫಲಗಳಿಗಳಾಗಿ ಕಾಣಿಸಿಕೊಳ್ಳುತ್ತವೆ. ರಜೋಗುಣವು ತಮೋಗುಣವಾಗಿ ಕೀಳು ಮಟ್ಟಕ್ಕೆ ಇಳಿಯದೆ ಬದುಕಿನ ಮತ್ತು ಕೆಲಸ ಮಾಡುವ ನಿಯತ ರೀತಿಯಿಂದ ಸತ್ವಗುಣಕ್ಕೆ ಏರಿದರೆ ಮನುಷ್ಯನು ಅಂಧ ಪತನದಿಂದ ಆಧ್ಯಾತ್ಮಿಕ ಆಸಕ್ತಿಯ ಮೂಲಕ ಉದ್ಧಾರವಾಗಬಹುದು. ದೇಹೋತ್ತಮ ಪರಮ ಪುರುಷನು ಸದಾ ಬೆಳೆಯುತ್ತಿರುವ ತನ್ನ ದಿವ್ಯಾನಂದಕ್ಕಾಗಿ ತನ್ನನ್ನು ಅನೇಕವಾಗಿ ವಿಸ್ತರಿಸಿಕೊಂಡು ಜೀವಿಗಳ ಈ ದಿವ್ಯಾನಂದದ ವಿಭಿನ್ನ ಅಂಶಗಳು. ಅವಕ್ಕೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವಿದೆ. ಆದರೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಸೇವಾಭಾವವು ಇಂದ್ರಿಯ ಭೋಗದ ಪ್ರವೃತ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಆಗ ಅವರು ಕಾಮವಶರಾಗುತ್ತಾರೆ. ಬದ್ಧಾತ್ಮಗಳು ತಮ್ಮ ಈ ಕಾಮ ಪ್ರವೃತ್ತಿಗಳನ್ನು ಪೂರೈಸಿಕೊಳ್ಳಲೆಂದೇ ಭಗವಂತನು ಐಹಿಕ ಜಗತ್ತನ್ನು ಸೃಷ್ಟಿಸಿದ್ದಾನೆ. ದೀರ್ಘ ಕಾಲದ ಕಾಮಪೂರಿತ ಚಟುವಟಿಕೆಗಳಿಂದ ಜೀವಿಗಳು ದಿಗ್ಭ್ರಮೆಗೊಂಡಾಗ ಅವು ತಮ್ಮ ನಿಜವಾದ ಸ್ಥಾನವನ್ನು ಕುರಿತು ಆಶ್ಲೇಷಿಸಲು ಪ್ರಾರಂಭಿಸುತ್ತವೆ. ಈ ಆಶ್ಲೇಷಣೆಯೇ ವೇದಾಂತ ಸೂತ್ರಗಳ ಪ್ರಾರಂಭ. ಅಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ, ಮನುಷ್ಯನು ಪರತ್ಪರಗಳನ್ನು ಕುರಿತು ಜಿಜ್ಞಾಸೆಯನ್ನು ಮಾಡಬೇಕು ಎಂದು ಹೇಳಿದೆ. ಶ್ರೀಮದ್ ಭಾಗವತದಲ್ಲಿ ಪರತ್ಪರವನ್ನು ಜನ್ಮದಾಸ್ಯ ಯಥೋನಶ್ಯತ್ ಇತರಶ್ಚ ಅಥವಾ ಎಲ್ಲದರ ಮೂಲವೂ ಪರಬ್ರಹ್ಮ ಎಂದು ವಿವರಿಸಿದೆ. ಆದುದರಿಂದ ಕಾಮದ ಮೂಲವು ಪರತ್ಪರವೇ. ಆದುದರಿಂದ ಕಾಮವನ್ನು ಪರತ್ಪರದ ಪ್ರೇಮವನ್ನಾಗಿ ಪರಿವರ್ತಿಸಿದರೆ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಎಲ್ಲವನ್ನೂ ಕೃಷ್ಣನಿಗಾಗಿ ಬಯಸುವುದನ್ನಾಗಿ ಪರಿವರ್ತಿಸಿದರೆ ಕಾಮವನ್ನು ಕ್ರೋಧವನ್ನು ಆಧ್ಯಾತ್ಮಿಕವಾಗಿ ಪರಿವರ್ತಿಸಬಹುದು. ಶ್ರೀರಾಮನ ಮಹಾಭಕ್ತನಾದ ಹನುಮಂತನು ರಾವಣನ ಸ್ವರ್ಣ ನಗರವನ್ನು ಸುಟ್ಟು ತನ್ನ ಕೋಪವನ್ನು ತೋರಿಸಿಕೊಂಡನು. ಆದರೆ ಹೀಗೆ ಮಾಡಿ ಆತನು ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತನಾದನು. ಇಲ್ಲಿ ಭಗವದ್ಗೀತೆಯಲ್ಲಿ ಸಹ ಭಗವಂತನ ತೃಪ್ತಿಗಾಗಿ ಅರ್ಜುನನು ತನ್ನ ಶತ್ರುಗಳ ಮೇಲೆ ತನ್ನ ಕೋಪವನ್ನು ಪ್ರಯೋಗಿಸುವಂತೆ ಭಗವಂತನು ಅವನನ್ನು ಪ್ರೇರೇಪಿಸುತ್ತಾನೆ. ಆದುದರಿಂದ ಕಾಮ ಕ್ರೋಧಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬಳಸಿಕೊಂಡಾಗ ಅವು ತಮ್ಮ ಶತ್ರುಗಳಾಗದೆ ಮಿತ್ರರಾಗುತ್ತವೆ. ಹರೇ ಕೃಷ್ಣ. Very good. So you can explain, see how this kama, krodhas are the main enemy for the soul, you know. ಸೊ ಈ ಒಂದು ಕಾಮ ಕ್ರೋಧ ಅನ್ನೋದು ಸೊ ನಾವು ಆತ್ಮಕ್ಕೆ ಸೊ ನಿಜವಾದ ಒಂದು ಶತ್ರುಗಳು. ಇದೇ ಕೋಪವನ್ನ ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಅಳವಡಿಸಿದ್ರೆ ಇಲ್ಲಿ ಹೇಳಿದ ಪ್ರಕಾರ ಭಾವಾರ್ಥದಲ್ಲಿ ಸೊ ಅಂದ್ರೆ ಹನುಮಂತ ಸೊ ರಾವಣನ ಕೊಂದ. ಇದ್ರ ಕೋಪ ಎಂತ ಕೋಪ ನೋಡಿ, ತನ್ನ ಸ್ವರ್ಣ ಲಂಕವನ್ನೇ ಸುಟ್ಟಾಕಿದ. ಸೊ ಅದೇ ತರ ಆ ಒಂದು ಕೋಪವನ್ನ ಭಗವಂತನ ಸೇವೆಯಲ್ಲಿ ಅನುಕರಿಸಿದಾಗ, ಅಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಸೊ ಆ ಕೋಪವು ಸೊ ಭಕ್ತಿಯಾಗಿ ಮಾರ್ಪಡುತ್ತದೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಅರ್ಜುನ ಸೊ ತಮ್ಮ ಎಲ್ಲ ಒಂದು ಅಣ್ಣ ತಮ್ಮ ಎಲ್ಲ ಗುರು ಎಲ್ಲರನ್ನು ಕೊಂದ್ರು ಅವರು. ಸೊ ಅದೇ ರೀತಿ ಅವರು ಕೊಲ್ಲುವುದು, ಆ ಕೋಪದಿಂದ ತಾನೇ ಕೊಂದಿದ್ದವರು. ಸೊ ಅದೇ ಕೋಪವನ್ನ ಸೊ ಕೃಷ್ಣರ ಒಂದು ಸೇವೆಯಲ್ಲಿ ತೊಡಗಿದಾಗ ಅದು ಕೋಪ ಅಲ್ಲದು ಭಕ್ತಿಯಾಗಿ
ಕೃಷ್ಣರ ಆಜ್ಞೆಯ ಪ್ರಕಾರ ಅದು ಭಕ್ತಿಯಾಗಿ ಮಾರ್ಪಡುತ್ತದೆ. Can go to 340. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಅವಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕೆಡಿಸುತ್ತದೆ. ಬದ್ಧಾತ್ಮನ ದೇಹದಲ್ಲಿ ಶತ್ರುವು ಆಯಾ ಕಟ್ಟಿನ ಸ್ಥಾನಗಳನ್ನು ವಶ ಮಾಡಿಕೊಂಡಿದ್ದಾನೆ. ಶತ್ರುವನ್ನು ಸೋಲಿಸಲು ಬಯಸುವವನಿಗೆ ಶತ್ರು ಎಲ್ಲಿದ್ದಾನೆ ಎಂದು ತಿಳಿಯಬೇಕು. ಆದುದರಿಂದ ಕೃಷ್ಣನು ಆ ಸ್ಥಳಗಳ ಸುಳಿವನ್ನು ಕೊಟ್ಟಿದ್ದಾನೆ. ಇಂದ್ರಿಯಗಳ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಮನಸ್ಸು. ಆದುದರಿಂದ ಇಂದ್ರಿಯ ವಸ್ತುಗಳ ವಿಷಯವನ್ನು ಕೇಳಿದಾಗ ಸಾಮಾನ್ಯವಾಗಿ ಮನಸ್ಸು ಎಲ್ಲಾ ಇಂದ್ರಿಯ ಭೋಗಗಳ ಯೋಚನೆಗಳ ಆಗರವಾಗುತ್ತದೆ. ಇದರ ಪರಿಣಾಮವಾಗಿ ಮನಸ್ಸು, ಇಂದ್ರಿಯಗಳು ಕಾಮದ ಭಂಡಾರಗಳಾಗುತ್ತವೆ. ಆನಂತರ ಬುದ್ಧಿಯ ವಿಭಾಗವು ಇಂತಹ ಕಾಮ ಪ್ರವೃತ್ತಿಗಳ ರಾಜಧಾನಿಯಾಗುತ್ತದೆ. ಬುದ್ಧಿಯು ಆತ್ಮದ ನೆರಮನೆಯ ನಿವಾಸಿ. ಕಾಮಪೂರಿತ ಬುದ್ಧಿಯು ಆತ್ಮವು ಅಹಂಕಾರವನ್ನು ಪಡೆಯುವಂತೆ ಮತ್ತು ಜಡ ವಸ್ತುವಿನೊಂದಿಗೆ ಆ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವಂತೆ ಪ್ರಭಾವವನ್ನು ಬೀರುತ್ತದೆ. ಆತ್ಮವು ಹೀಗೆ ಐಹಿಕ ಇಂದ್ರಿಯಗಳ ಭೋಗದ ವ್ಯಸನಕ್ಕೆ ತುತ್ತಾಗುತ್ತದೆ. ಇದೇ ನಿಜವಾದ ಸುಖ ಎಂದು ಭ್ರಮಿಸುತ್ತದೆ. ಆತ್ಮವು ಹೀಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದನ್ನು ಶ್ರೀಮದ್ ಭಾಗವತದಲ್ಲಿ 10:84-13 ಬಹು ಸೊಗಸಾಗಿ ವರ್ಣಿಸಿದೆ. ಯಾವ ಮನುಷ್ಯನು ತ್ರಿಧಾತುಗಳಿಂದ ಆದ ಈ ದೇಹವನ್ನು ತನ್ನ ಆತ್ಮದೊಂದಿಗೆ ಒಂದಾಗಿ ಗುರುತಿಸುವವನು, ದೇಹದ ಉತ್ಪಾದನೆಗಳನ್ನು ತನ್ನ ಬಂಧುಗಳೆಂದು ಪರಿಗಣಿಸುವವನು, ತಾನು ಹುಟ್ಟಿದ ಭೂಮಿಯು ಪೂಜ್ಯ ಅರ್ಹವೆಂದು ಭಾವಿಸುವನು ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡುವುದಕ್ಕಿಂತ ಹೆಚ್ಚಾಗಿ ಸ್ನಾನ ಮಾಡುವುದಕ್ಕಾಗಿ ಯಾತ್ರಾ ಸ್ಥಳಕ್ಕೆ ಹೋಗುವನು, ಅವನು ಒಂದು ಕತ್ತೆಯಂತೆ ಅಥವಾ ಹಸುವಿನಂತೆ ಪರಿಗಣಿಸಬೇಕು. ಎಷ್ಟು? So you can see how our mind, our intelligence, and our senses, all these are conquered by this enemy called lust. ಸೊ ಇಲ್ಲಿ ನೋಡಿ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಮತ್ತು ಬುದ್ಧಿ, ಸೊ ಎಲ್ಲವನ್ನು ಸೊ ಈ ಒಂದು ಕಾಮ ಅನ್ನೋದು ನಮ್ಮಲ್ಲಿ ಆವರಿಸಿದೆ. So that means we are in a very helpless position. ಸೊ ನಾವು ಒಂದು ಬಹಳ ಕಷ್ಟ ಸ್ಥಿತಿಯಲ್ಲಿ ಇದೀವಿ ಅಂತ ಹೇಳ್ಬೋದು ನಾವಿಲ್ಲಿ. That's why we are always in distress position. ಸೊ ಇದೇ ಒಂದು ಕಾರಣದಿಂದ ನಾವು ಅಂದ್ರೆ ಪ್ರತಿ ಬಾರಿ ನಾವು ದುಃಖದಲ್ಲಿ ಇಲ್ಲಂದ್ರೆ ಸೊ ಕಷ್ಟದಲ್ಲಿ ಇದೀವಿ ಅಂತ ಹೇಳ್ಬೋದು. So how does this work? You can go to 262. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು ಉದ್ಭವವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿಲ್ಲದವನು ಇಂದ್ರಿಯಗಳ ಸುಖದ ವಸ್ತುವನ್ನು ಕುರಿತು ಯೋಚನೆ ಮಾಡುವಾಗ ಐಹಿಕ ಬಯಕೆಗಳು ಉಂಟಾಗುತ್ತವೆ. ಇಂದ್ರಿಯಗಳು ವಾಸ್ತವಿಕ ಕಾರ್ಯದಲ್ಲಿ ತೊಡಗಲು ಬಯಸುತ್ತವೆ. ಅವನ್ನು ಭಗವಂತನ ಅಲೌಕಿಕ ಪ್ರೀತಿಯ ಸೇವೆಯಲ್ಲಿ ತೊಡಗಿಸಿದ್ದರೆ ನಿಶ್ಚಯವಾಗಿಯೂ ಅವು ಪ್ರಾಪಂಚಿಕತೆಯ ಸೇವೆಯಲ್ಲಿ ತೊಡಗಲು ಬಯಸುತ್ತವೆ. ಸ್ವರ್ಗಲೋಕಗಳಲ್ಲಿರುವ ಇತರ ದೇವತೆಗಳ ಮಾತಿರಲಿ, ಐಹಿಕ ಜಗತ್ತಿನಲ್ಲಿ ಶಿವ ಮತ್ತು ಬ್ರಹ್ಮರು ಸೇರಿದಂತೆ ಪ್ರತಿಯೊಬ್ಬನೂ ಇಂದ್ರಿಯ ವಸ್ತುಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ. ಇಹ ಜೀವನದ ಅಸ್ತಿತ್ವದ ಸಮಸ್ಯೆಯಿಂದ ಪಾರಾಗಲು ಒಂದೇ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು. ಶಿವನು ಗಾಢವಾದ ಧ್ಯಾನದಲ್ಲಿದ್ದನು. ಆದರೆ ಪಾರ್ವತಿಯು ಇಂದ್ರಿಯ ಸುಖಕ್ಕಾಗಿ ಅವನನ್ನು ಕಾಡಿದಾಗ ಅವನು ಒಪ್ಪಿಕೊಂಡ. ಇದರಿಂದ ಕಾರ್ತಿಕೇಯನ ಜನನವಾಯಿತು. ಹರಿದಾಸ ಠಾಕೂರರು ತರುಣ ಭಗವದ್ಮಾತ್ಮಕರಾಗಿದ್ದಾಗ ಇದೇ ರೀತಿ ಮಾಯಾದೇವಿಯ ಅವತಾರವು ಅವರನ್ನು ಆಕರ್ಷಿಸಲು ಪ್ರಯತ್ನಿಸಿತು. ಆದರೆ ಅವರಿಗೆ ಶ್ರೀಕೃಷ್ಣರಲ್ಲಿ ಪರಿಶುದ್ಧವಾದ ಭಕ್ತಿ ಇದ್ದಿದ್ದರಿಂದ ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಗೆದ್ದರು.
ಮೇಲೆ ಹೇಳಿದ ಶ್ರೀ ಯಮುನಾಚಾರ್ಯರ ಶ್ಲೋಕದಲ್ಲಿನ ಉದಾಹರಣೆಯಂತೆ ಪ್ರಾಮಾಣಿಕನಾದ ಭಗವತ್ತಾತ್ಮಕನು ಭಗವಂತನ ಅನುಯಾಯಿಯಾಗಿ ಉತ್ತಮ ಅಭಿರುಚಿಯನ್ನು ಬೆಳೆಸಿಕೊಂಡು ಆಧ್ಯಾತ್ಮಿಕ ಸಂತೋಷವನ್ನು ಬಯಸುತ್ತಾನೆ. ಎಲ್ಲಾ ಐಹಿಕ ಇಂದ್ರಿಯ ಸುಖವನ್ನು ದೂರ ಮಾಡುತ್ತಾನೆ. ಇದೇ ಗೆಲುವಿನ ಗುಟ್ಟು. ಕೃಷ್ಣ ಪ್ರಜ್ಞೆಯಲ್ಲಿದ್ದವನು ಕೃತಕವಾದ ತುಳಿತದಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವುದರಲ್ಲಿ ಬಹಳ ಶಕ್ತನಾಗಿರಬಹುದು. ಆದರೂ ಅಂತಿಮವಾಗಿ ಅವನು ಸೋಲುತ್ತಾನೆ, ಏಕೆಂದರೆ ಇಂದ್ರಿಯ ಸುಖದ ಬಹು ಅಲ್ಪ ಯೋಚನೆಯು ಅವನಿಗೆ ತನ್ನ ಬಯಕೆಗಳನ್ನು ತೃಪ್ತಿಗೊಳಿಸಿಕೊಳ್ಳುವಂತೆ ಕಲಕಿ ಬಿಡುತ್ತದೆ. Next verse. ಕ್ರೋಧದಿಂದ ಮೋಹವು ಉಂಟಾಗುತ್ತದೆ. ಸಂಮೋಹದಿಂದ ಶ್ರುತಿಯು ಭ್ರಮೆಯುಂಟಾಗುತ್ತದೆ. ಶ್ರುತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಭಾವಾರ್ಥ: ಶ್ರೀಲ ರೂಪ ಗೋಸ್ವಾಮಿ ಅವರು ಈ ಆದೇಶವನ್ನು ನೀಡಿದ್ದಾರೆ. ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ ಎಂದು ತಿಳಿಯುತ್ತದೆ. ಕೃಷ್ಣ ಪ್ರಜ್ಞೆಯ ಅರಿವಿಲ್ಲದವರು ಕೃತಕವಾಗಿ ಪ್ರಾಪಂಚಿಕ ವಸ್ತುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ. ಪರಿಣಾಮವಾಗಿ ಅವರು ಐಹಿಕ ಬಂಧನದಿಂದ ಬಿಡುಗಡೆಯನ್ನು ಬಯಸಿದರೂ ವೈರಾಗ್ಯದ ಪರಿಪೂರ್ಣ ಹಂತವನ್ನು ಮುಟ್ಟುವುದಿಲ್ಲ. ಹಾಗೆಂದು ಕರೆಯಲಾಗುವ ಅವರ ವೈರಾಗ್ಯ ಫಲ್ಗು ಅಥವಾ ಅಷ್ಟು ಮುಖ್ಯವಲ್ಲದ್ದು. ಇದಕ್ಕೆ ಪ್ರತಿಯಾಗಿ ಕೃಷ್ಣ ಪ್ರಜ್ಞೆ ಇರುವವನು ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕು ಎಂದು ತಿಳಿದಿರುತ್ತಾನೆ. ಆದ್ದರಿಂದ ಆತನು ಐಹಿಕ ಪ್ರಜ್ಞೆಗೆ ಬಲಿಯಾಗುವುದಿಲ್ಲ. ಉದಾಹರಣೆಗೆ, ನಿರಾಕಾರವಾದಿಯ ದೃಷ್ಟಿಯಲ್ಲಿ ಭಗವಂತ ಅಥವಾ ಪರಾತ್ಪರವಾದದ್ದು ನಿಖರವಾದದ್ದರಿಂದ ಏನನ್ನೂ ತಿನ್ನಲಾರದೆ ನಿಖರವಾದಿಯು ಒಳ್ಳೆಯ ತಿಂಡಿ ತಿನಿಸುಗಳನ್ನು ದೂರವಿಡಲು ಪ್ರಯತ್ನಿಸುತ್ತಾನೆ. ಆದರೆ ಕೃಷ್ಣನು ಪರಮಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ ಎಂದು ಭಕ್ತನಿಗೆ ಗೊತ್ತು. ಆದುದರಿಂದ ಭಗವಂತನಿಗೆ ರುಚಿಯಾದ ತಿಂಡಿಗಳನ್ನು ನೈವೇದ್ಯ ಮಾಡಿ ಭಕ್ತನು ಉಳಿದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಹೀಗೆ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ. ಭಕ್ತನು ಕೃಷ್ಣ ಪ್ರಜ್ಞೆಯಿಂದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಆದರೆ ಭಕ್ತನಲ್ಲದವನು ಅದು ಪ್ರಾಪಂಚಿಕವಾದದ್ದೆಂದು ತಿರಸ್ಕರಿಸುತ್ತಾನೆ. ಆದುದರಿಂದ ನಿರಾಕಾರವಾದಿಯಾದವನು ತನ್ನ ಕೃತಕ ವೈರಾಗ್ಯದ ಫಲವಾಗಿ ಬದುಕನ್ನೇ ಸವಿಯಲಾರ. ಈ ಕಾರಣಕ್ಕಾಗಿ ಮನಸ್ಸು ಸ್ವಲ್ಪ ಕಲಕಿದರೂ ಆತನು ಐಹಿಕ ಬದುಕಿಗೆ ಬೀಳುತ್ತಾನೆ. ಇಂತಹ ಆತ್ಮನು ಮುಕ್ತಿಯವರೆಗೆ ಏರಿದರೂ ಸಹ ಅವನಿಗೆ ಭಕ್ತಿಪೂರ್ವಕ ಸೇವೆಯ ನೆರವಿಲ್ಲದಿರುವುದರಿಂದ ಮತ್ತೆ ಕೆಳಕ್ಕೆ ಬೀಳುತ್ತಾನೆ ಎಂದು ಹೇಳಲಾಗಿದೆ. So you see how your senses, not control, lust comes, act with sense object, lust comes, when lust comes, cannot control, become anger, go to greed to envy, like this, you fall down. ಸೊ ಇಲ್ಲಿ ನೋಡಿ, ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ, ಸೊ ನಾವು ಇಂದ್ರಿಯಗಳನ್ನ ಸಂಯಮದಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ, ಸೊ ಇಂದ್ರಿಯ ಸಂಯಮ ಇಲ್ಲದೇ ಸೊ ನಮಗೆ ಸೊ ಕಾಮ ಉಂಟಾಗುತ್ತೆ. ಕಾಮ ಉಂಟಾದಾಗ ಕಾಮ ನಿಗ್ರಹಿಸ್ತೇ ಹೋದ್ರೆ ಮತ್ತೆ ಕ್ರೋಧ ಉದ್ಭವವಾಗಿ ನಮ್ಮ ಎಲ್ಲ ಒಂದು ನಾಶಕ್ಕೆ ಸೊ ಎಲ್ಲ ಕಾರಣವಾಗುತ್ತದೆ. So therefore the solution is to meditate about the Lord in the heart, no? 5:22. ಸೊ ಇದಕ್ಕೆ ಒಂದು ಉತ್ತರ ಏನಂದ್ರೆ, ಯಾವ ತರ ನಿಗ್ರಹಿಸುವುದಂದ್ರೆ ಅದಕ್ಕೊಂದೇ ಒಂದು ಮಾರ್ಗ, ಸೊ ಭಗವಂತನನ್ನ ಧ್ಯಾನ ಮಾಡುವುದು. 5:22. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನುಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಐಹಿಕ ಇಂದ್ರಿಯ ಸುಖಗಳು ಐಹಿಕ ಇಂದ್ರಿಯಗಳ ಸಂಪರ್ಕದಿಂದ ಉಂಟಾಗುತ್ತವೆ. ಇವೆಲ್ಲ ಅಲ್ಪಕಾಲದವು, ಏಕೆಂದರೆ ದೇಹವೇ ಅಲ್ಪಕಾಲದ್ದು. ಅಲ್ಪಕಾಲದ್ದಾದ ಯಾವುದರಲ್ಲಿಯೂ ಮುಖಾತ್ಮನಿಗೆ ಆಸಕ್ತಿ ಇಲ್ಲ. ಅಲೌಕಿಕವಾದ ಸುಖಗಳನ್ನು ಚೆನ್ನಾಗಿ ಬಲ್ಲ ಮುಖಾತ್ಮನು
ಖುಷಿ ಮುಕ್ತಾತ್ಮನು ಖುಷಿ ಸಂತೋಷವನ್ನು ಸವಿಯಲು ಒಪ್ಪುವುದಾದರೂ ಹೇಗೆ? ಪದ್ಮಪುರಾಣದಲ್ಲಿ ಹೀಗೆ ಹೇಳಿದೆ. ಯೋಗಿಗಳು ಪರಮ ಸತ್ಯದಿಂದ ಅಮಿತವಾದ ದಿವ್ಯಾನಂದವನ್ನು ಪಡೆಯುತ್ತಾರೆ. ಆದುದರಿಂದ ಪರಮ ಸತ್ಯನಾದ ದೇಹೋತ್ತಮ ಪುರುಷನಿಗೆ ರಾಮ ಎಂದು ಹೆಸರು. ಶ್ರೀಮದ್ ಭಾಗವತದಲ್ಲಿ ಸಹ 5:5:1 ಹೀಗೆ ಹೇಳಿದೆ. ನನ್ನ ಪ್ರೀತಿಯ ಪುತ್ರರೇ, ಈ ಮಾನವ ರೂಪದಲ್ಲಿರುವಾಗ ಇಂದ್ರಿಯ ಸಂತೋಷಕ್ಕಾಗಿ ಬಹಳ ಕಷ್ಟಪಡುವ ಅಗತ್ಯವಿಲ್ಲ. ಮಲಭಕ್ಷಕಗಳು ಹಂದಿಗಳು ಇಂತಹ ಸುಖವನ್ನು ಅನುಭವಿಸುತ್ತವೆ. ಇದರ ಬದಲು ನೀವು ಈ ಜನ್ಮದಲ್ಲಿ ತಪಸ್ಸನ್ನು ಆಚರಿಸಬೇಕು. ಇದರಿಂದ ನಿಮ್ಮ ಅಸ್ತಿತ್ವವು ಪರಿಶುದ್ಧವಾಗುವುದು. ಇದರ ಫಲವಾಗಿ ನೀವು ಅನಂತವಾದ ದಿವ್ಯಾನಂದವನ್ನು ಸವಿಯುವಿರಿ. ಆದುದರಿಂದ ನಿಜವಾದ ಯೋಗಿಗಳಿಗೆ ಅಥವಾ ವಿದ್ವಜನರಾದ ಆಧ್ಯಾತ್ಮಿಕವಾದಿಗಳಿಗೆ ಇಂದ್ರಿಯ ಸುಖಗಳ ಆಕರ್ಷಣೆ ಇರುವುದಿಲ್ಲ. ಈ ಇಂದ್ರಿಯ ಸುಖಗಳು ನಿರಂತರವಾದ ಐಹಿಕ ಅಸ್ತಿತ್ವಕ್ಕೆ ಕಾರಣವಾಗುತ್ತವೆ. ಮನುಷ್ಯನು ಐಹಿಕ ಸುಖಕ್ಕೆ ಅಂಟಿಕೊಂಡಷ್ಟು ಐಹಿಕ ದುಃಖಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. So you see how you go to one verse before this? bro. ಕೃಷ್ಣ ಯಾರಾದ್ರೂ ಓದ್ತೀರಾ? ಹೌದು. ಅನುವಾದ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಅಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸಹಿಸುತ್ತಾನೆ. ಸ್ಕ್ರೋಲ್. ಕೃಷ್ಣನ ದಿವ್ಯ ಪ್ರಮಸ್ ಕೃಷ್ಣ ಪ್ರಜ್ಞೆ ಇಲ್ಲ. Can you read that line? ಕೃಷ್ಣ ಪ್ರಜ್ಞೆಯುಳ್ಳ ಅಲ್ಲಿಂದ ಮೇಲಿಂದ ಓದಿ. ಕೃಷ್ಣ ಪ್ರಜ್ಞೆಯುಳ್ಳ ಶ್ರೇಷ್ಠ ಭಕ್ತರಾದ ಶ್ರೀ ಯಮುನಾಚಾರ್ಯರು ಹೀಗೆ ಹೇಳಿದ್ದಾರೆ. ಕೃಷ್ಣನ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತನಾಗಿ ಅವನಲ್ಲಿ ಹೊಸ ಹೊಸ ಸಂತೋಷವನ್ನು ಅನುಭವಿಸುತ್ತಿರುವಾಗಿನಿಂದ ಕಾಮಸುಖವನ್ನು ಯೋಚಿಸದಾಗಲೇ ಜಿಗುಪ್ಸೆ ಪಡೆಯುತ್ತಾನೆ ಮತ್ತು ನನ್ನ ಮುಖದಲ್ಲಿ ಅಸಹ್ಯ ಉಂಟಾಗುತ್ತದೆ. ಬ್ರಹ್ಮಯೋಗದಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಮನುಷ್ಯನು ಭಗವಂತನ ಪ್ರೇಮ ಪೂರ್ವಕ ಸೇವೆಯಲ್ಲಿ ಎಷ್ಟು ಮೈ ಮರೆಯುತ್ತಾನೆಂದರೆ ಆತನಿಗೆ ಐತಿಕ ಇಂದ್ರಿಯ ಸುಖದಲ್ಲಿ ಆಸಕ್ತಿಯೇ ಹೋಗಿಬಿಡುತ್ತದೆ. ಜಡ ವಸ್ತುವಿಗೆ ಸಂಬಂಧಿಸಿದಂತೆ ಅತ್ಯುನ್ನತ ಸುಖವೆಂದರೆ ಕಾಮಸುಖ. ಇಡೀ ಪ್ರಪಂಚವೇ ಅದರ ಮೋಡಿಗೆ ಸಿಲುಕಿ ನಡೆಯುತ್ತದೆ. ಪ್ರಾಪಂಚಿಕ ನಾದವನು ಈ ಪ್ರೇರಣೆಯಲ್ಲಿದೆ ಕೆಲಸವನ್ನು ಮಾಡಲಾರ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿರುವವನು ಲೈಂಗಿಕ ಸುಖವನ್ನು ದೂರವಿಡುತ್ತಾನೆ. ಅವನು ಆದಿಯಲ್ಲದೆಯೇ ಹೆಚ್ಚು ಚೈತನ್ಯಪೂರ್ಣವಾಗಿ ಕೆಲಸ ಮಾಡಬಲ್ಲ. ಆತ್ಮ ಸಾಕ್ಷಾತ್ಕಾರಕ್ಕೆ ಇದೇ ಪರೀಕ್ಷೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೂ ರಚಿಸುಕಕ್ಕೂ ಹೊಂದಾಣಿಕೆಯಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಮುಕ್ತನಾಗುವುದರಿಂದ ಅವನಿಗೆ ಯಾವುದೇ ಇಂದ್ರಿಯ ಸುಖದ ಆಕರ್ಷಣೆ ಇರುವುದಿಲ್ಲ. So you can see how the Lord is inside the heart, and if you go to him, then all these bad qualities will disappear. ಪರಮಾತ್ಮನು ನಮ್ಮ ಹೃದಯದಲ್ಲಿ ನೆಲೆಸಿರುವಂತೆ ನಾವು ದೇವರ ಕಡೆಯಲ್ಲಿ ದೇವರ ಮಾರ್ಗದಲ್ಲಿ ನಡೆದಾಗ ಈ ಎಲ್ಲಾ ಒಂದು ಗುಣಗಳು ಪಾಪ ಕಾರ್ಯದಲ್ಲಿ ತೊಡಗಿಸುವಂತ ಎಲ್ಲಾ ನಮ್ಮ ಈ ಕೃತಕ ಇಂದ್ರಿಯಗಳು ನಾವನ್ನ ನಿಗ್ರಹಿಸಬಹುದು ಅಂತ ಹೇಳಲಾಗುತ್ತೆ.
So instead of going inside the heart where the Lord is sitting, we are trying to go outside and try to do all this searching for so-called happiness, and in the process getting into so many problems. ಸೊ ನಮ್ಮ ಒಂದು ಹೃದಯದಲ್ಲಿ ನೆಲೆಸಿರುವಂತಹ ಪರಮಾತ್ಮನ ಒಂದು ಸಂದರ್ಶನವನ್ನು ಪಡೆಯದೆ, ಅಂದ್ರೆ ಅವರನ್ನು ಹುಡುಕದೆ, ಸೊ ನಾವೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಸೊ ಈ ಇಂದ್ರಿಯಗಳ ಸುಖಕ್ಕಾಗಿ ನಾವು ಆತುರಯುಕ್ತ ಸೊ ಎಲ್ಲ ಅಂದ್ರೆ ಈ ಮಾಯೆಯಲ್ಲಿ ನಾವು ಮೈಮರಿತಿದೆ ಅಂತ ಹೇಳಲಾಗಿದೆ. So we have to go to Krishna. ಸೊ ಆದ್ದರಿಂದ ನಾವು ಕೃಷ್ಣರ ಕಡೆಗೆ ಸೊ ದಾರಿ ಮಾಡಬೇಕು. Can you go 1 to 17 Bhagavatam? Yes, Prabhu. 1 to 17. Got it? Yes, Prabhu. Yes. Can read? ಹರೇ ಕೃಷ್ಣ, ಯಾರಾದ್ರೂ ಓದ್ತೀರಾ? ಹಾ ಪ್ರಭು, ನಾವು ಓದ್ತೇನೆ. ಹರೇ ಕೃಷ್ಣ. ಹೌದು. ಅನುವಾದ. ಪರಮ ಪುರುಷ ಶ್ರೀಕೃಷ್ಣ ಎಲ್ಲರ ಹೃದಯದಲ್ಲಿ ನೆಲೆಸಿರುವ ಪರಮ ಆತ್ಮ, ಸತ್ಯನಿಷ್ಠರಾದ ಭಕ್ತರಿಗೆ ಉಪಕಾರಿ. ಆತನ ಸಂದೇಶವನ್ನು ಕೇಳಲು ಆಸೆಯನ್ನು ಬೆಳೆಸಿಕೊಂಡಿರುವ ಭಕ್ತರ ಮನಸ್ಸಿನಿಂದ ಐಹಿಕ ಭೋಗ ಲಾಲಸೆಯನ್ನು ದೂರ ಮಾಡುವವನು. ಆ ಸಂದೇಶವನ್ನು ಸಂಪರ್ಕವಾಗಿ ಕೇಳುವುದೇ ಪಠಿಸುವುದೇ ಪುಣ್ಯಕಾರಕವಾಗಿದೆ. ಭಾವಾರ್ಥ. ಪರಮಪುರುಷ ಶ್ರೀಕೃಷ್ಣ ಬೇರೆ ಅಲ್ಲ, ಆತನ ಸಂದೇಶ ಬೇರೆ ಅಲ್ಲ. ಆದ್ದರಿಂದ ಎಲ್ಲೆಲ್ಲಿ ಭಗವಂತನ ದೋಷ ದೂರವಾದ ಮಹಾತ್ಮೆಯ ವರ್ಣನೆ ಮತ್ತು ಶ್ರವಣ ನಡೆಯುತ್ತದೆಯೋ ಅಲ್ಲೆಲ್ಲ ಭಗವಾನ್ ಕೃಷ್ಣ ದಿವ್ಯ ಧ್ವನಿಯ ರೂಪದಲ್ಲಿ ಉಪಸ್ಥಿತನಾಗುತ್ತಾನೆ ಎನ್ನುವುದು ಸುಸ್ಪಷ್ಟವಾಗಿದೆ. ದಿವ್ಯ ಧ್ವನಿಯು ಸ್ವತಃ ಭಗವಂತನಷ್ಟೇ ಶಕ್ತಿ ಸಂಪನ್ನವಾಗಿದೆ. ಭಗವಂತನ ಪವಿತ್ರ ನಾಮ ಆತನ ಎಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಆತನು ಅಷ್ಟೇ ಸಮರ್ಥವಾದ ಅಸಂಖ್ಯ ನಾಮಗಳನ್ನು ಕರುಣಿಸಿದ್ದಾನೆ ಎಂದು ಶ್ರೀ ಚೈತನ್ಯ ಮಹಾಪ್ರಭು ತಮ್ಮ ಶಿಕ್ಷಾಷ್ಟಕದಲ್ಲಿ ಸ್ಪಷ್ಟವಾಗಿ ಘೋಷಿಸಿದ್ದಾರೆ. ಅಲ್ಲಿ ಸಮಯದ ನಿರ್ಬಂಧವಿಲ್ಲ. ತನ್ನ ಅನುಕೂಲಕ್ಕೆ ತಕ್ಕಂತೆ ಯಾರು ಬೇಕಾದರೂ ಆತನ ಪವಿತ್ರ ನಾಮವನ್ನು ಚಿತ್ತವಿಟ್ಟು ಆದರಪೂರ್ವಕವಾಗಿ ಭಜಿಸಬಹುದು. ಭಗವಂತನ ಅದೆಷ್ಟು ದಯಾಮಯ! ಆತ ದಿವ್ಯ ಧ್ವನಿಯ ರೂಪದಲ್ಲಿ ನಮ್ಮೆದುರಿಗೆ ತಾನೇ ಉಪಸ್ಥಿತನಾಗುತ್ತಾನೆ. ಆದರೆ ದುರ್ದೈವವಶಾತ್ ಭಗವಂತನ ನಾಮ ಮತ್ತು ಕ್ರಿಯೆಗಳ ಸಂಕೀರ್ತನದಲ್ಲಿ ಶ್ರವಣದಲ್ಲಿ ನಮಗೆ ರುಚಿ ಇಲ್ಲವಲ್ಲ. ಪವಿತ್ರ ನಾಮವನ್ನು ಕೀರ್ತಿಸುವುದರಲ್ಲಿ, ಶ್ರವಣ ಮಾಡುವುದರಲ್ಲಿ ರುಚಿಯನ್ನು ಬೆಳೆಸಿಕೊಳ್ಳುವುದರ ಬಗ್ಗೆ ಆಗಲೇ ನಾವು ಚರ್ಚಿಸಿದ್ದೇವೆ. ಭಗವಂತನ ಶುದ್ಧ ಭಕ್ತರ ಸೇವೆ ಮಾಡುವುದರಿಂದಲೇ ಇದು ಸಾಧ್ಯ. ಭಗವಂತ ತನ್ನ ಭಕ್ತರಲ್ಲಿ ಪರಸ್ಪರ ಪ್ರತಿಸ್ಪಂದಿಸುತ್ತಾನೆ. ಭಕ್ತನು ಭಗವಂತನ ದಿವ್ಯ ಸೇವೆಗೆ ತೊಡಗುವುದರಲ್ಲಿ ಸಂಪೂರ್ಣ ವಿಧೇಯನಾಗಿರುವುದನ್ನು, ತನ್ಮೂಲಕ ಭಗವಂತನ ಬಗ್ಗೆ ಶ್ರವಣ ಮಾಡಲು ತವಕ ತೋರುವುದನ್ನು ಕಂಡಾಗ ಭಕ್ತನು ತನ್ನ ಸನ್ನಿಧಿಗೆ ಸುಲಭವಾಗಿ ಮರಳಿ ಬರಲು ಅನುಕೂಲವಾಗುವಂತೆ ಆಂತರ್ಯದಿಂದಲೇ ಭಗವಂತನ ಪ್ರೇರಣೆ ನೀಡುತ್ತಾನೆ. ತನ್ನ ಸಾಮ್ರಾಜ್ಯಕ್ಕೆ ನಮ್ಮನ್ನು ಮರಳಿ ಕರೆದೊಯ್ಯಲು ನಾವು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ಭಗವಂತನೇ ಆತುರನಾಗಿದ್ದಾನೆ. ನಮ್ಮಲ್ಲಿ ಹೆಚ್ಚಿನ ಜನ ಪರಮ ಪುರುಷನಲ್ಲಿಗೆ ಹಿಂತಿರುಗಿ ಹೋಗಲು ಬಯಸುವುದೇ ಇಲ್ಲ. ಎಲ್ಲೋ ಕೆಲವರು ಮಾತ್ರ ಪರಮ ಪುರುಷನಲ್ಲಿಗೆ ಮರಳಲು ಬಯಸುತ್ತಾರೆ. ಆದರೆ ಪರಮ ಪುರುಷನಲ್ಲಿಗೆ ಮರಳಿ ಹೋಗಲು ಯಾರೇ ಬಯಸಲಿ
ಶ್ರೀಕೃಷ್ಣ ಅವರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ. ಪಾಪವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳದೆ ಯಾವಾತನು ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರ. ಐಹಿಕ ಪಾಪಗಳು ಲೌಕಿಕ ನಿಸರ್ಗದ ಮೇಲೆ ಪ್ರಭುತ್ವ ಸ್ಥಾಪಿಸುವ ನಮ್ಮ ಬಯಕೆಯ ಫಲವಾಗಿದೆ. ಅಂತಹ ಆಸೆಗಳಿಂದ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ. ಭಗವಂತನಲ್ಲಿಗೆ ಮರಳುವ ದಾರಿಯಲ್ಲಿ ಉನ್ನತಿಯನ್ನು ಸಾಧಿಸುವ ಭಕ್ತನಿಗೆ ಸ್ತ್ರೀ ಮತ್ತು ಸಂಪತ್ತುಗಳು ಕಷ್ಟಕರ ಸಮಸ್ಯೆಗಳಾಗಿವೆ. ಭಕ್ತಿ ಮಾರ್ಗದ ಅನೇಕ ಉನ್ನತ ವ್ಯಕ್ತಿಗಳು ಈ ಸೆಳೆತಕ್ಕೆ ಬಲಿಯಾಗಿದ್ದಾರೆ. ತನ್ಮೂಲಕ ಮುಕ್ತಿ ಪಥದಿಂದ ಹಿಮ್ಮೆಟ್ಟಿದ್ದಾರೆ. ಆದರೆ ಸ್ವತಃ ಭಗವಂತನೇ ಸಹಾಯಕ್ಕೆ ನಿಂತಾಗ ಪ್ರಭುವಿನ ದಿವ್ಯ ಅನುಗ್ರಹದಿಂದ ಇಡೀ ಪ್ರಕ್ರಿಯೆ ಎಲ್ಲೆಲ್ಲದಷ್ಟು ಸುಲಭವಾಗುತ್ತದೆ. ವ್ಯಕ್ತಿಯು ಸ್ತ್ರೀಯರ ಮತ್ತು ಸಂಪತ್ತಿನ ಸಂಪರ್ಕವಿದ್ದಾಗ ಚಂಚಲನಾಗಿರುವುದೇನು ಸೋಜಿಗವಲ್ಲ. ಏಕೆಂದರೆ ಎಲ್ಲ ಜೀವಿಗಳು ಅನಾದಿ ಕಾಲದಿಂದಲೂ ಈ ಸುದೀರ್ಘ ಅವಧಿಯಲ್ಲಿ ಅಂತಹ ಸಂಗತಿಗಳೊಂದಿಗೆ ಸಹವಾಸ ಹೊಂದಿವೆ. ಈ ಅಸಂಗತ ಸ್ವಭಾವದಿಂದ ಸುಸ್ಥಿತಿಗೆ ಮರಳಲು ಸಾಕಷ್ಟು ಕಾಲ ಹಿಡಿಯುತ್ತದೆ. ಆದರೆ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಲು ತೊಡಗಿದವನಿಗೆ ಕ್ರಮೇಣ ತನ್ನ ನಿಜ ಸ್ಥಿತಿಯನ್ನು ಅರಿಯಲು ಸಾಧ್ಯವಾಗುತ್ತದೆ. ಭಗವಂತನ ಅನುಗ್ರಹದಿಂದಾಗಿ ಅಂತಹ ಭಕ್ತನು ತನ್ನನ್ನು ಆತಂಕ ಸ್ಥಿತಿಯಿಂದ ರಕ್ಷಿಸಿಕೊಳ್ಳಲು ಸಾಕಷ್ಟು ಬಲ ಪಡೆಯುತ್ತಾನೆ. ಕ್ರಮೇಣ ಎಲ್ಲ ಆತಂಕಕರ ಸಂಗತಿಗಳು ಅವನ ಮನಸ್ಸಿನಿಂದ ದೂರವಾಗುತ್ತವೆ. ಹರೇ ಕೃಷ್ಣ ಪ್ರಭು. Can you read 19 as well? ಹಾ ಪ್ರಭು. Yeah, please read this. ಅನುವಾದ. ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗಿರುತ್ತಿದ್ದಂತೆಯೇ ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮಗಳಾದ ಕಾಮ, ಲಾಲಸೆ, ಅತ್ಯಾಸೆ ಮುಂತಾದವು ಹೃದಯದಿಂದ ಮಾಯವಾಗುತ್ತವೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಹರೇ ಕೃಷ್ಣ ಪ್ರಭು. ಮೇ ಐ ರೀಡ್ ದ ಇವನ್ ಭಾವಾರ್ಥ? Yeah, please. ಭಾವಾರ್ಥ. ಜೀವಿಯು ತನ್ನ ಸಹಜವಾದ ಮೂಲ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಅತ್ಯಾನಂದದಿಂದ ಪೂರ್ಣ ತೃಪ್ತನಾಗಿರುತ್ತಾನೆ. ಇಂತಹ ಸ್ಥಿತಿಯನ್ನು ಬ್ರಹ್ಮಭೂತ ಆತ್ಮಾನಂದಿ ಅಥವಾ ಸ್ವಯಂ ಸಂತೃಪ್ತ ಸ್ಥಿತಿ ಎಂದು ಕರೆಯಲಾಗಿದೆ. ಈ ಸ್ವಯಂ ಸಂತೃಪ್ತಿಯ ನಿಷ್ಕ್ರಿಯ ಮೂರ್ಖನ ತೃಪ್ತಿಯಂತಿರುವುದಿಲ್ಲ. ಈ ನಿಷ್ಕ್ರಿಯ ಮೂರ್ಖ ಮೌಢ್ಯದ ಅಜ್ಞಾನ ಸ್ಥಿತಿಯಲ್ಲಿ ಇರುತ್ತಾನೆ. ಆದರೆ ಸ್ವಯಂ ಸಂತೃಪ್ತನಾದ ಆತ್ಮಾನಂದಿಯು ಐಹಿಕ ಸ್ಥಿತಿಯನ್ನು ಮೀರಿದ ಅಲೌಕಿಕನಾಗಿರುತ್ತಾನೆ. ಅಚಂಚಲ ಭಕ್ತಿಯುತ ಸೇವೆಯಲ್ಲಿ ಸ್ಥಿರನಾಗಿರುವಂತೆಯೇ ಪರಿಪೂರ್ಣತೆಯ ಈ ಸ್ಥಿತಿ ಪ್ರಾಪ್ತವಾಗುತ್ತದೆ. ಭಕ್ತಿ ಸೇವೆ ನಿಷ್ಕ್ರಿಯತೆಯಲ್ಲ, ಬದಲಾಗಿ ಆತ್ಮದ ನಿರ್ಮಲ ಕ್ರಿಯೆಯಾಗಿದೆ. ಐಹಿಕ ವಸ್ತುಗಳ ಸಂಗದಿಂದ ಆತ್ಮದ ಕ್ರಿಯೆ ದೂಷಿತವಾಗುತ್ತದೆ. ಅಂತಹ ರೋಗಗ್ರಸ್ತ ಕ್ರಿಯೆ ಕಾಮ, ಲಾಲಸೆ, ಅತ್ಯಾಸೆ, ನಿಷ್ಕ್ರಿಯತೆ, ಮೌಢ್ಯ ಮತ್ತು ನಿದ್ರೆಗಳ ರೂಪದಲ್ಲಿ ಅಭಿವ್ಯಕ್ತವಾಗುತ್ತದೆ. ರಾಜಸ ತಾಮಸ ಗುಣಗಳ ಈ ಎಲ್ಲ ಪರಿಣಾಮಗಳನ್ನು ಪೂರ್ಣವಾಗಿ ತೊಡೆದು ಹಾಕುವುದರ ಮೂಲಕವೇ ಭಕ್ತಿ ಸೇವೆಯ ಫಲ ಸುವ್ಯಕ್ತವಾಗುತ್ತದೆ. ಭಕ್ತನು ಒಮ್ಮೆ ಸ್ವಸ್ಥ ಸ್ಥಿತಿಗೆ ಒಳಗಾದ ಮೇಲೆ ವಾಸುದೇವನ ಸ್ಥಾನಕ್ಕೆ ಏರಲು ಮತ್ತಷ್ಟು ಪ್ರಗತಿಯನ್ನು ಸಾಧಿಸುತ್ತಾನೆ. ಅದೇ ಅಮಿಶ್ರ ಸತ್ವಸ್ಥಿತಿ ಅಥವಾ ಶುದ್ಧ ಸತ್ವಸ್ಥಿತಿ. ಈ ಶುದ್ಧ ಸತ್ವಸ್ಥಿತಿಯಲ್ಲಿ ಮಾತ್ರ ಭಗವಂತನ ಮೇಲಿನ ಶುದ್ಧ ಪ್ರೇಮದ ಪ್ರಭಾವದಿಂದ ಸದಾ ಕೃಷ್ಣನನ್ನು ಸಾಕ್ಷಾತ್ತಾಗಿ ನೋಡಬಹುದು. ಭಕ್ತನು ಸದಾ ಶುದ್ಧ ಸತ್ವಸ್ಥಿತಿಯಲ್ಲಿರುತ್ತಾನೆ. ಆದ್ದರಿಂದ ಅವನು ಯಾರಿಗೂ ಅಹಿತವನ್ನೆಸಗುವುದಿಲ್ಲ. ಆದರೆ ಭಕ್ತನಲ್ಲದವನು ವಿದ್ಯಾವಂತನಾಗಿದ್ದರೂ ಸದಾ ಅಹಿತವನ್ನೆಸಗುವವನು. ಭಕ್ತನು ಮೂರ್ಖನೂ ವಿಲಾಸಿಯೂ ಆಗಿರಲಾರ. ಹಾನಿಕಾರಕನೂ ಮೂರ್ಖನೂ ವಿಲಾಸಿಯೂ ಆದವನು ಭಗವಂತನ ಭಕ್ತನಾಗಲಾರ. ಬಾಹ್ಯ ವೇಷದಿಂದ ಮತ್ತು ತಮ್ಮನ್ನು ಭಕ್ತರೆಂದು ಪ್ರಚಾರ ಮಾಡಿಕೊಳ್ಳಬಹುದು ಅಷ್ಟೇ. ಭಕ್ತನು ಸದಾ ಭಗವಂತನ ಎಲ್ಲ ಉತ್ತಮ ಗುಣಗಳಿಂದ ಭೂಷಿತನಾಗಿರುತ್ತಾನೆ. ಅಂತಹ ಗುಣಾರ್ಹತೆ ಪ್ರಮಾಣದಲ್ಲಿ ಭಿನ್ನವಾಗಿರಬಹುದು, ಆದರೆ ಗುಣಾತ್ಮಕವಾಗಿ ಭಗವಂತನ ಮತ್ತು ಅವರ ಭಕ್ತರು ಒಂದೇ ಆಗಿರುವವರು. ಹರೇ ಕೃಷ್ಣ ಪ್ರಭು. Very good. So you can see, can you explain this, Pavan? Yes, bro.
ಸೊ ಇಲ್ಲಿ ಶ್ರೀಮದ್ ಭಾಗವತಮಲ್ಲಿ ಸೊ ಹೇಳಿದ ಪ್ರಕಾರ ಸೊ ಹೃದಯದಲ್ಲಿ ಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗುತ್ತದೆಯೇ ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮಗಳಾದ ಕಾಮ, ಲಾಲಸೆ, ಅತ್ಯಾಸೆ ಮುಂತಾದವು ಹೃದಯದಿಂದ ಮಾಯವಾಗುತ್ತವೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಸೊ ನಾವು ಇವತ್ತಿನ ಒಂದು ಸಮಾವೇಶದ ಒಂದು ಬಹಳ ಅಂದ್ರೆ ಎಲ್ಲ ಶ್ಲೋಕಗಳನ್ನು ನೋಡಿದಾಗ ಸೊ ಇಲ್ಲಿ ಯಾವ ತರ ನಮ್ಮನ್ನು ನಿಗ್ರಹಿಸುವುದು ಈ ಲಾಲಸೆ, ಕಾಮ, ಅತ್ಯಾಸೆ ಸೊ ಎಲ್ಲಿ ನೆಲೆಸಿದೆ ಅಂದ್ರೆ ನೋಡಿ ಇಲ್ಲಿ ಹೇಳಲಾಗಿದೆ ಹೃದಯದಲ್ಲಿ. ಅಂದ್ರೆ ಎಲ್ಲಾ ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದಾಗ ಸೊ ಎಲ್ಲಾ ಒಂದು ಈ ಒಂದು ಇಂದ್ರಿಯವನ್ನು ನಿಗ್ರಹಿಸುವುದು ಅಂತ ಎಲ್ಲ ನೋಡಿದ್ವಿ. ಆದ್ರೆ ಇಲ್ಲಿ ನೋಡಿ ಸೊ ಎಲ್ಲಾ ಒಂದು ಕಾಮ, ಲಾಲಸೆ ಎಲ್ಲವೂ ನಮ್ಮ ಹೃದಯದಲ್ಲಿ ಇರುತ್ತವೆ. ಹೃದಯದಲ್ಲಿ ಇದ್ದಾಗ ಸೊ ಅಚಲವಾಗಿ ಅಂದ್ರೆ ಕೃಷ್ಣರ ಬಗ್ಗೆ ಪ್ರೇಮಮಯ ಒಂದು ಸೇವೆಯಲ್ಲಿ ತೊಡಗಿದಾಗ ಮಾತ್ರ ಸೊ ಎಲ್ಲಾ ಒಂದು ಗುಣಗಳಿಂದ ನಾವು ದೂರವಾಗಿ ಸೊ ಸಂಪೂರ್ಣವಾಗಿ ಅಂದ್ರೆ ಸಂತುಷ್ಟನಾಗಬೇಕಂದ್ರೆ ಸೊ ಒಂದೇ ಒಂದು ಮಾರ್ಗ ಸೊ ದೇವರ ಸೇವೆಯಲ್ಲಿ ತೊಡಗುವುದು. So in Kali Yuga, the best way to come to this level is to chant Krishna's name. ಈ ಒಂದು Hare Krishna, you know. ಸೊ ಈ ಕಲಿಯುಗದಲ್ಲಿ ಸೊ ಎಲ್ಲಾ ಗುಣಗಳನ್ನಂದ್ರೆ ಸೊ ಪಾಪ ಕಾರ್ಯಗಳಿಂದ ಮುಕ್ತನಾಗಿ ಸೊ ಭಗವಂತನ ಸೇವೆಯಲ್ಲಿ ತೊಡಗುವುದು ಯಾವ ತರ ಅಂದ್ರೆ ಪ್ರಭು ಹೇಳ್ತಿದ್ರೆ ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸುವುದರ ಮೂಲಕ ಸೊ ನಾವು ಎಲ್ಲಾ ಒಂದು ಈ ಒಂದು ದುರ್ಗುಣಗಳಿಂದ ನಾವು ದೂರ ಇರ್ಬೋದು ಅಂತ ಹೇಳ್ಬೋದು. This is the best protection for us. ಸೊ ನಮಗೂ ಇದೇ ಒಂದು ನಮ್ಮನ್ನು ಕಾಪಾಡುವುದೇನಂದ್ರೆ ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ. Yes, and if you do, then you will be protected from all these evil effects of Kali Yuga. ಸೊ ಈ ಕಲಿಯುಗದ ಎಲ್ಲಾ ಒಂದು ದುಷ್ಟ ಅಂದ್ರೆ ಒಂದು ಕಾಲಗಳಿಂದ ನಾವು ದೂರ ಆಗ್ಬೇಕಂದ್ರೆ ಸೊ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ನಿತ್ಯ ಜಪ ಮಾಡ್ಬೇಕು. In this way, in the end of your life, you will go back to the spiritual world. ಸೊ ನಮ್ಮ ಅಂತ್ಯ ಕಾಲದಲ್ಲಿ ಸೊ ಈ ಭೌತಿಕ ಜಗತ್ತನ್ನು ತ್ಯಜಿಸಿದಾಗ ಸೊ ಕೃಷ್ಣ ಗೋಲೋಕ ಅಂದ್ರೆ ಕೃಷ್ಣ ಸೇವೆಯಲ್ಲಿ ತೊಡಗುತ್ತಾ ಕೃಷ್ಣರನ್ನು ನಾವು ಸೇರ್ಬೋದು. Never to come back again. ಸೊ ಮತ್ತೆ ಈ ಜಗತ್ತಿನ ಭೌತಿಕ ಜಗತ್ತಿಗೆ ಸೊ ಬರದೇ ಹಾಗೆ ನಾವು ಕೃಷ್ಣರನ್ನ ಸೇರ್ಬೋದು. So one way, if you go with kama, then krodha, then so many problems will come until you become crazy. ಸೊ ಒಂದು ಮಾರ್ಗ ಅಂದ್ರೆ ಸೊ ಎರಡು ಮಾರ್ಗ ಇಲ್ಲಿದೆ. ಸೊ ಒಂದು ಮಾರ್ಗದಲ್ಲಿ ನಾವು ನಡೆದಾಗ ಸೊ ವಿರುದ್ಧವಾಗಿ ಕೃಷ್ಣರ ವಿರುದ್ಧವಾಗಿ ಕಾಮ, ಕ್ರೋಧ, ಲೋಭಗಳ ಒಂದು ಸೆಲೆಗೆ ಸಿಕ್ಕಾಗ ಸೊ ನಾವು ಬಹಳ ಕಷ್ಟಗಳಲ್ಲಿ ತೊಡಗುತ್ತೇವೆ. But if you go to Krishna, then all these things get purified by chanting. ಸೊ ಇದೇ ಒಂದು ಎಲ್ಲಾ ಗುಣಗಳು ಸೊ ನಾವು ಕೃಷ್ಣರ ಸೇವೆಯಲ್ಲಿ ತೊಡಗಿದಾಗ ಸೊ ನಾವು ಅದರಲ್ಲಿ ಕೃಷ್ಣ ಸೇವೆ ತೊಡಗಿದಾಗ ಅವೆಲ್ಲ ಶುದ್ಧವಾಗಿ ನಮ್ಮ ಇಂದ್ರಿಯಗಳೆಲ್ಲ ಶುದ್ಧವಾಗಿ ಸೊ ನಾವು ಆನಂದವನ್ನು ಸವಿಯಬಹುದು. This is the technique. ಸೊ ಇದು ಒಂದು ಟೆಕ್ನಿಕ್ ಅಂತ ಪ್ರಭು ಹೇಳ್ತಾ ಇದ್ದಾರೆ. Secret actually. This is the secret. ಸೊ ಅಂದ್ರೆ ಈ ಒಂದು ಮಾರ್ಗ ಅನ್ನೋದು ಬಹಳ ಒಂದು ಗುಹ್ಯ ಅಂತ ಹೇಳ್ಬೋದು. So this is how you want to do. If you go to Krishna, then everything gets settled. ನಾವು ಕೃಷ್ಣರ ಸೇವೆಯಲ್ಲಿ ತೊಡಗಿದಾಗ ಸೊ ಎಲ್ಲ ಸಹಜವಾಗಿ ಎಲ್ಲ ಸಹಕರಿಸುತ್ತೆ, ಎಲ್ಲ ಸಗುಣವಾಗಿ ಎಲ್ಲ ನಡೆಯುತ್ತದೆ. But if you don't go, then many problems. ನಾವು ಈ ಮಾರ್ಗದಲ್ಲಿ ನಡೆದಿದ್ದಾಗ ಸೊ ಎಲ್ಲಾ ತೊಂದರೆಗಳಿಗೆ ಸಿಲುಕುತ್ತೇವೆ ನಾವು. This is the best way to get all our problems sorted out. ಸೊ ಒಂದು ಉತ್ತಮವಾದ ಮಾರ್ಗ ಅಂದ್ರೆ ಸೊ ದೇವರ ಸೇವೆಯಲ್ಲಿ ತೊಡಗುವುದು. But if we don't want to act like this,
then you're only asking so many trouble. ಸೊ ನಾವು ಈ ಮಾರ್ಗವನ್ನು ಹಿಡಿದೇ ಹೋದ್ರೆ ಸೊ ನಾವು ಕಷ್ಟಗಳನ್ನ ನಾವೇ ಸೊ ಕೈಯಾರೆ ಸೊ ತಂದುಕೊಂಡ ಹಾಗೆ. Hmm? Yes, Yes, sir. this is the way to do it. ಸೊ ಇದೇ ಒಂದು ಮಾರ್ಗ. ಸೊ ನಾವು ಆನಂದದಿಂದ ಇರ್ಬೇಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಸೊ ಕೃಷ್ಣರ ಸೇವೆಯಲ್ಲಿ ತೊಡಗುವುದು. So anybody got any questions on this one? Hare Krishna Prabhu. Hmm. Could you kindly enlighten on Sattva Guna and Shuddha Sattva Guna and the end results also? Who follows Sattva Guna, what will be the end result of them, and who follows Shuddha Sattva, what will be the end result of them? So Sattva Gun, you know, we have explained the qualities of Sattva Gun. One who goes to Sattva Gun, he gets all those kind of qualities. You can go. I don't know, you can go 11:25 to 5. $11:25 to Does you want to read? ಹಾ ಪ್ರಭು. ಮನಸ್ಸು ಮತ್ತು ಇಂದ್ರಿಯ ನಿಯಂತ್ರಣ, ಸಹಿಷ್ಣುತೆ, ತಾರತಮ್ಯ ಒಬ್ಬರ ನಿಗದಿತ ಕರ್ತವ್ಯಕ್ಕೆ ಅಂಟಿಕೊಳ್ಳಬಹುದು. ಸತ್ಯತೆ, ಕರುಣೆ, ಹಿಂದಿನ ಮತ್ತು ಭವಿಷ್ಯದ ಬಗ್ಗೆ ಎಚ್ಚರಿಕೆಯಿಂದ ಅಧ್ಯಯನ ಯಾವುದೇ ಸ್ಥಿತಿಯಲ್ಲಿ ತೃಪ್ತಿ, ಉದಾರತೆ, ಇಂದ್ರಿಯ ತೃಪ್ತಿಯನ್ನು ತ್ಯಜಿಸುವುದು, ಆಧ್ಯಾತ್ಮಿಕ ಗುರುಗಳಲ್ಲಿ ನಂಬಿಕೆ, ಅನುಚಿತ ಕ್ರಿಯೆಯಲ್ಲಿ ಮುಜುಗರಕ್ಕೊಳಗಾಗುವುದು, ದಾನ, ಸರಳತೆ, ನಮ್ರತೆ ಮತ್ತು ತನ್ನೊಳಗಿನ ತೃಪ್ತಿ ಒಳ್ಳೆಯತನದ ಗುಣಗಳಾಗಿವೆ. ಭೌತಿಕ ಆಸೆ, ಮಹಾನ್ ಪ್ರಯತ್ನ, ದಿಟ್ಟತನ ಲಾಭದಲ್ಲಿ ಅತೃಪ್ತಿ, ಸುಳ್ಳು, ಹೆಮ್ಮೆ, ಭೌತಿಕ ಪ್ರಗತಿಗಾಗಿ ಪ್ರಾರ್ಥನೆ, ತನ್ನನ್ನು ತಾನು ಇತರರಿಗಿಂತ ಭಿನ್ನ ಮತ್ತು ಉತ್ತಮ ಎಂದು ಪರಿಗಣಿಸುವುದು, ಇಂದ್ರಿಯ ತೃಪ್ತಿ, ಹೋರಾಟದ ಉತ್ಸಾಹ, ತನ್ನನ್ನು ಹೊಗಳಿಕೊಳ್ಳುವ ಉತ್ಸಾಹ, ಇತರರನ್ನು ಅಪಹಾಸ್ಯ ಮಾಡುವ ಪ್ರವೃತ್ತಿ, ಒಬ್ಬರ ಸ್ವಂತ ಪರಾಕ್ರಮವನ್ನು ಜಾಹೀರಾತು ಮಾಡುವುದು ಮತ್ತು ಒಬ್ಬರ ಕಾರ್ಯಗಳಿಂದ ಒಬ್ಬರ ಶಕ್ತಿಯನ್ನು ಸಮರ್ಥಿಸಿಕೊಳ್ಳುವುದು ಭಾವೋದ್ರೇಕದ ಗುಣಗಳಾಗಿವೆ. ಸಹಿಷ್ಣು. okay, the goodness only you read, huh? Over Prabhu. Goodness I read. Very good. So these are the qualities you develop when you are in the mood of goodness, you know. 11 to 25. No, 11 to 2 to 5. 11:25. 11:25. 11:25 2 to 5. Yes. Yeah. So now when you come to this mode of goodness, the problem is that you can get, you know, when you're practicing this and you're becoming good, you can become very puffed up, you know. ಇಲ್ಲಿ ಶುದ್ಧ ಸತ್ವ ಮತ್ತು ಗುಡ್ನೆಸ್ ಅಂಡ್ ಸಾತ್ವಿಕ ಶುದ್ಧ ಸತ್ವ, ಸಾತ್ವಿಕ ಗುಣ ಮತ್ತು ಶುದ್ಧ ಸತ್ವ ಗುಣಗಳ ಬಗ್ಗೆ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗಿದೆ. ಸೊ ಶುದ್ಧ ಸತ್ವ ಅದು ಪ್ಯೂರ್ ಗುಡ್ನೆಸ್, ಅದು ಅಂದ್ರೆ ಸಾತ್ವಿಕ ಗುಣಗಳನ್ನ ಸೊ ಮನುಷ್ಯವನ್ನು ಹೊಂದಿದಾಗ ಸೊ ನಾನು ಒಂದು ಜಯಿಸಿದೆ ಅಂದ್ರೆ ಎಲ್ಲಾ ಒಂದು ಇಂದ್ರಿಯಗಳ ಸಂಯಮ ಮತ್ತೆ ಎಲ್ಲಾ ಗುಣಗಳ ನಿಗ್ರಹಕ್ಕೆ ನಾನು ಬಂದಿದ್ದೇನೆ ಅಂತ ಎಲ್ಲ ಅವನು ಸ್ವಲ್ಪ ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳಲಾಗಿದೆ. So when you get into this kind of consciousness, it is also conditioning.
ಸೊ ಈ ಒಂದು ಗುಣಕ್ಕೆ ಬಂದಾಗ ಸೊ ಈ ಒಂದು ನಾವು ನಿರ್ಧಾರಕ್ಕೆ ಅಂದ್ರೆ ನಾವು ಎಲ್ಲಗಳನ್ನು ಜಯಿಸಿದಂತ ಒಂದು ಸ್ಥಿತಿಗೆ ಬಂದಾಗ ಅದು ಈ ಒಂದು ಭೌತಿಕ ಗುಣ ಅಂತ ಹೇಳಲಾಗುತ್ತೆ. That's why you can see many people in the Brahmin platform, they are very puffed up, you know. ನಾವು ಇಲ್ಲಿ ನೋಡ್ಬೋದು ಇವನ್ ನಮ್ಮ ಬ್ರಾಹ್ಮಣರಲ್ಲಿ ಸೊ ಇಂತ ಒಂದು ಗುಣ ಇರುತ್ತೆ ಅಂತ ಇಲ್ಲಿ ಹೇಳಲಾಗುತ್ತೆ. So that's why you must go above that goodness and come to Krishna consciousness. That's why it's called Suddha Sattva. ಈ ಶುದ್ಧ ಸತ್ವ ಅಂದ್ರೆ ಸೊ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದನ್ನ ದಾಟಬೇಕು, ಸತ್ವಗುಣನ ದಾಟಿ ಸೊ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಡೆದುಕೊಳ್ಳಬೇಕು. So in that Suddha Sattva platform, then you don't have all this kind of consciousness of being puffed up because you are servant of Krishna. ಸೊ ಈ ವಿಶುದ್ಧ ಸತ್ವದಲ್ಲಿ ಸೊ ನಾವು ಕೃಷ್ಣರ ಒಂದು ತೃಣು ಅಂತ ಭಾವಿಸಿದಾಗ, ಅಂದ್ರೆ ನಾವು ಅವರ ಸೇವಕ ಅಂತ ಭಾವಿಸಿದಾಗ ಸೊ ಎಲ್ಲಾ ಈ ಗುಣಗಳಿಂದ ನಾವು ದೂರ ಇರುತ್ತೇವೆ. That is a platform where you are actually with Krishna. You know? ಸೊ ಈ ಒಂದು ಸ್ವಭಾವದಲ್ಲಿ ಸೊ ನಾವು ಕೃಷ್ಣರೊಂದಿಗೆ ಇರುತ್ತೇವೆ. Can you go to 4:3:23? bro. So you can see in this verse, the Sanskrit, Sattvam, and you go above Sattvam, you come Vishuddham. From the Sattvam, you become purified, Vishuddham. And then you come to Vasudeva Saptitam. Wow. Understand? So Vasudeva platform means you are with Krishna, you know. Can you read the purport? I mean the translation, read the translation. ಪ್ರಭು, ನಾನು ಪರಿಶುದ್ಧವಾದ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಾನ್ ವಾಸುದೇವನಿಗೆ ಸದಾ ಪ್ರಣಾಮಗಳನ್ನು ಸಲ್ಲಿಸುತ್ತಲೇ ಇರುತ್ತೇನೆ. ಕೃಷ್ಣ ಪ್ರಜ್ಞೆಯೇ ಶುದ್ಧವಾದ ಪ್ರಜ್ಞೆ. ಇದರಲ್ಲಿ ವಾಸುದೇವನೆಂಬ ದೇವೋತ್ತಮ ಪರಮ ಪುರುಷನು ಯಾವುದೇ ಆಚ್ಛಾದನೆ ಇಲ್ಲದೆ ಗೋಚರವಾಗುವವನು. So this is the transcendental position, you know. Understand? So in this position, you have got Krishna firmly in your heart, you know. So it is not a very easy position unless you really purified. ನಾವು ಇಲ್ಲಿ ಶುದ್ಧರಾದಾಗ ಸೊ ಒಂದು ವಿಶುದ್ಧ ಸತ್ವಕ್ಕೆ ಅಂದ್ರೆ ಸೊ ಈ ಕೃಷ್ಣರ ಒಂದು ಕಾರ್ಯದಲ್ಲಿ, ಕೃಷ್ಣ ಪ್ರಜ್ಞೆಯ ಒಂದು ಕಾರ್ಯದಲ್ಲಿ ನಾವು ತೊಡಗಿದಾಗ ಸೊ ಈ ವಿಶುದ್ಧ ಸತ್ವಕ್ಕೆ ಅಂದ್ರೆ ಕೃಷ್ಣರ ಒಂದು ಸಹವಾಸಕ್ಕೆ ನಾವು ಬರಲು ಸಾಧ್ಯ ಅಂತ ಇಲ್ಲಿ ಹೇಳಲಾಗಿದೆ. Sure, you can go to another verse, 5:5:1. 5:5:1. Sanskrit, huh?
Okay, you go to the Sanskrit. Go to the transcript Sanskrit. Go back to the verse Sanskrit. Okay, you see here, Tapo, can you make it bigger? Tapo Divyam Putra Kahena. हाँ प्रभु हाँ So go to the Sanskrit. So you see, Tapo Divyam, by practicing transcendental austerity, you can come to Yena Sattvam. You see the word? You come to the Sattva Gun, correct? And from Sattva Gun, you become further Suddhayat, become more purified, correct? Then you हाँ come प्रभु to the Brahma Saukyam to Anantam. You come to the Brahman's platform. You understand? Higher than this Sattva platform. This Brahma Saukyam to Anantam. When you come to the Brahma Saukyam, means very happiness, Brahma is a very high stage of happiness in the Brahman platform, or Krishna consciousness. So you read the translation. ಭಗವಾನ್ ಶುಭದೇವ್ ತನ್ನ ಪುತ್ರರಿಗೆ ಹೀಗೆ ಹೇಳಿದನು, ನನ್ನ ಪ್ರೀತಿಯ ಹುಡುಗರೇ, ಈ ಜಗತ್ತಿನಲ್ಲಿ ಭೌತಿಕ ದೇಹಗಳು ಸ್ವೀಕರಿಸಿದ ಎಲ್ಲಾ ಜೀವಿಗಳಲ್ಲಿ ಈ ಮಾನವ ರೂಪವನ್ನು ಪಡೆದವನು ಕೇವಲ ಇಂದ್ರಿಯ ತೃಪ್ತಿಗಾಗಿ ಹಗಲಿರುಳು ಶ್ರಮಿಸಬಾರದು. ಅದು ನಾಯಿಗಳಿಗೂ ಲಭ್ಯವಿದೆ ಮತ್ತು ಮಲವನ್ನು ತಿನ್ನುವ ಹಾಗಗಳು ಭಕ್ತಿಯ ಸೇವೆಯ ದೈವಿಕ ಸ್ಥಾನವನ್ನು ಪಡೆಯಲು ತಪಸ್ಸು ಮತ್ತು ತಪಸ್ವಿನಲ್ಲಿ ತೊಡಗಬೇಕು. ಅಂತಹ ಚಟುವಟಿಕೆಯಿಂದ ಒಬ್ಬರ ಹೃದಯವು ಪರಿಶುದ್ಧವಾಗುತ್ತದೆ ಮತ್ತು ಒಬ್ಬನು ಈ ಸ್ಥಾನವನ್ನು ಪಡೆದಾಗ ಅವನು ಶಾಶ್ವತವಾದ ಆನಂದಮಯವಾದ ಜೀವನವನ್ನು ನಾಗೇಶ್ ಪ್ರಭು ಕೆಳಗೆ ತಗೊಳ್ಳಿ. ಆನಂದಮಯವಾದ ಜೀವನವನ್ನು ಪಡೆಯುತ್ತಾನೆ. ಅದು ಭೌತಿಕ ಸಂತೋಷಕ್ಕೆ ಅತೀಂದ್ರಿಯವಾಗಿದೆ ಮತ್ತು ಅದು ಶಾಶ್ವತವಾಗಿ ಮುಂದುವರಿಯುತ್ತದೆ. ಹರೇ ಕೃಷ್ಣ. So this is the same thing as in Bhagavad Gita 18:54. This is the position of the Suddha Sattva platform. Can read? ಪ್ರಭು. ನಾಗೇಶ್ ಪ್ರಭು ಅದ ವಸ್ತುತ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಅನುವಾದ: ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಮತ್ತು ಏನನ್ನೂ ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ಹರೇ ಕೃಷ್ಣ ಪ್ರಭು. So this is the platform of called Brahmabhuta platform. Understand? Whereas in the mode of goodness, it is not exactly in the Brahmabhuta platform. Because in the goodness platform, there's still conditioning. It's still under the three gunas. Understand? So even if you're in the good mode of goodness, sometimes you can be influenced by mode of passion and ignorance also. Understand? But when you are in the transcendental goodness, you cannot be touched by goodness or passion or ignorance. Can you translate this? ಈ ಒಂದು ವಿಶುದ್ಧ ಸತ್ವ ಅನ್ನೋದು ಶುದ್ಧ ಸತ್ವ ಅನ್ನೋದು ಸೊ ಕೃಷ್ಣ ಪ್ರಜ್ಞಾ ಒಂದು ಕಾರ್ಯದಲ್ಲಿ ತೊಡಗಿದಾಗ ಸೊ ಒಂದು ಲಭಿಸುವಂತ ಒಂದು ಉನ್ನತವಾದ ಒಂದು ಸ್ಥಾನ. ಸೊ ಇದು ನಾವು ಸತ್ವಗುಣ ಈ ಭೌತಿಕ ಜಗತ್ತಿನಲ್ಲಿ ಸೊ ಒಂದು ಭೌತಿಕ ಕಟ್ಟುನಿಟ್ಟಿನ ಒಂದು ಇನ್ನ ಒಂದು ಪರಿಸ್ಥಿತಿಯಲ್ಲಿ ಇರುತ್ತದೆ. ಸೊ ಆದ್ದರಿಂದ ಸೊ ನಾವು ವಿಶುದ್ಧ ಸತ್ವಕ್ಕೆ ಅಂದ್ರೆ ಶುದ್ಧ ಸತ್ವಕ್ಕೆ ಬರಬೇಕಂದ್ರೆ ಸೊ ಕೃಷ್ಣರ ಒಂದು ಸೇವೆಯಲ್ಲಿ ತೊಡಗ್ಬೇಕಂತ.
So you understand? Prabhu. So, Brahmabhuta Sthiti, Shuddha Sattva Sthiti, Vasudeva Sthiti, ಮತ್ತು ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣ ಕಾನ್ಶಿಯಸ್ನೆಸ್, all are synonymous. Yes. Same. Yes. Ha. Actually, you are going to the purified platform above Sattva Gun. Ha. Because the topmost is to understand Krishna. That is the highest. Ha, Prabhu. Because here is speaking generally in the Brahman platform. But Hmm. when you come to the platform of become Krishna conscious, you are even above the Brahman platform. Ha, Prabhu. Clear. And Brahman platform is nothing compared to Krishna conscious platform, you know. Ha. You follow? Ha, Prabhu. Any further questions? ಹರೇ ಕೃಷ್ಣ, ನಿಮ್ಮಲ್ಲಿ ಯಾರಿಗಾದ್ರೂ ಬೇರೆ ಯಾವ ಪ್ರಶ್ನೆ ಇದೆನಾ? All right, I guess. Yes, sir. So you can stop sharing and talk to everybody. ಹರೇ ಕೃಷ್ಣ, ನಿಮ್ಮ ಒಂದು ಅನಿಸಿಕೆ ಇಲ್ಲಂದ್ರೆ ಈ ಒಂದು ಸಮಾವೇಶದ ಒಂದು ಪ್ರಶ್ನೋತ್ತರಗಳ ಸಮಾವೇಶದ ನಿಮ್ಮ ಅನಿಸಿಕೆ ಎಲ್ಲ ನೀವು ಅಲ್ಲಿ ಹಂಚ್ಕೊಳ್ಬೋದು. ಸೊ ಇಲ್ಲಾಂದ್ರೆ ಏನಾದ್ರು ನಿಮ್ಮಲ್ಲಿ ಬೇರೆ ಯಾವ ಪ್ರಶ್ನೆ ಇಲ್ಲ ಕೇಳ್ಬೋದು. ಸೊ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನ ಇಲ್ಲಿ ಹಂಚ್ಕೊಳ್ಳಿ. ಹರೇ ಕೃಷ್ಣ. It was very nice session, Prabhu. Got all the answers from all the references, from the scriptures. Just straightforward, all the answers. How about the others? What's his name? Sundar. Who's this? Speak English? Huh? Can I ask him? Hare Krishna. Yeah. Yeah, ಹೇಳಿ. ಹೇಳಿ. ನಾ ಹೇಳಿ. Speak in English. Yeah, Prabhu. It was a nice session. Yes, yeah, Prabhu. It was a nice session, and I got some few idea about how to control our anger, even if it war situation also. How to control our anger. I mean, I got a good knowledge about that. Very nice. Yeah, really, because it was especially for me. Where are you from? I'm from Bichkere, from Nagesh place only. I'm from Karnataka. We met during a Nagesh Om ceremony. Oh yeah, you met, huh? Yeah. Yes, sir. Yeah, Prabhu. Yeah, nice. It's long time already, huh? Yes, thank you. Time is flying. So nice. If you are good enough, you can also ask your friends and whoever you can influence to come also for this program, because they also will benefit, no? Yeah, Prabhu. I'll ask you to join in next week because actually they're supposed to join in this session, it seems. Unfortunately, they stay back in office, it seems. Oh, staying back in office, huh? Yeah, because of COVID, the time got extended. Office timings. That's not able to attend the class. Otherwise, they would have attended today. Very good. So do one thing, the recording can pass to them, no? Yes, yeah, Prabhu, sure. Sure. I pass. Thank you very much. Who is this Pani there? Thank you so much. Thank you. Who's Pani? He's one of my friend also, Prabhu. Ask him to say something. Pani, Hare Krishna.
Not talking. Tom Prabhu, you can ask him. ಹರೇ ಕೃಷ್ಣ. ಯಾವ್ದು You can ask him to explain in Kannada, it's simple. ಬನ್ನಿ, ಯಾರು ಇಲ್ಲಿ ನೀವು ಹೇಳ್ಬೋದು ನಿಮ್ಮ ಅನಿಸಿಕೆಗಳನ್ನ ಇಲ್ಲಿ. ಈ ಒಂದು Maybe shy. ಸಮಾವೇಶ ನಿಮ್ಗೆ ಯಾವ ತರ ಉಪಯೋಗ ಆಗ್ತಾ ಇದೆ ಅಂದ್ರೆ ನೀವು ಏನಾದ್ರು ಪ್ರಶ್ನೆ Maybe- ಇದ್ರೆ ಎಲ್ಲ ಕೇಳ್ಬೋದು. Maybe shy to talk, no? Hmm? Yes. Okay, never mind. Next time, huh? So I guess I have to thank who's NR? Yeah, Narahari, huh? ನರರು Okay, Prabhu. ಹಾ ಹೇಳಿ, ನಿಮ್ಮ ಯಾವ್ದಾರ ಇತ್ತಂತ The ಪ್ರಭು class was very nice, Prabhu. Actually, I like the shlokas you quoted regarding anger. It was very interesting, Prabhu. Hmm. The shlokas you quoted regarding anger was actually very inspiring also. Hmm, very nice. Very good. Who is Chitra is your sister? Huh? Is one of my friend's sister. Last week also she Oh. joined. Yeah. Oh, how she like the class? Ask her. ಹರೇ ಕೃಷ್ಣ. Namaste, Prabhu. ಹಾ I, ಹೇಳಿ. I understand a little bit, but I useful lot. Very good. Huh? Gitanjali is your sister. Huh? Very good. So, Vrijeshwari, how you like the program today? You asked the most questions. Hare Krishna, Prabhu. Ha, Prabhu, it was nice. Actually, every time you clear our lot of doubts, which even unasked also, we will get answered in this session. Try to bring more friends. Ha, Prabhu, I will try. Otherwise, you can share this video to others. Huh? I do that. Who is Nagaraju? Oh, He's in office, bro. I think he's not able to speak. is in the office, huh? Yes, bro. Okay, then I guess I have to thank all of you for giving me your kind association and time. Thank you. Thank you Thank you very Prabhu. much, Thank you. Prabhu. Hare Krishna. Dandavat Hare Pranam. Krishna. Hare All Krishna. glory to Krishna. Prabhupada. Hare Krishna. Hare huh? Krishna. All glories